ಇಂಥ ಜ್ಞಾನ ಕೊಟ್ಟಿರೋದಂದರೆ ನಮಗೆ ಜನನ ಮಧುರ, ಮರಣ ಮಧುರ. ಜನನ ಅಂದರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವುದು, ಮರಣ ಅಂದರೆ ಆತ್ಮ ದೇಹನ ಬಿಟ್ಟು ಹೋಗುವುದು. ಯಾಕೆ ಬೇಕು ಈ ದೇಹ ಆತ್ಮಗೆ? ಇದೆಲ್ಲ ನಮಗೆ ಜ್ಞಾನ ಬೇಕು. ಎರಡು ಜೀವನಗಳು, ಒಂದು ಭೌತಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ಭೌತಿಕ ಜೀವನ ಅಂದರೆ ಎಲ್ಲರಿಗೂ ಗೊತ್ತು, ತಿನ್ನೋದು, ಮಲ್ಕೊಳ್ಳೋದು. ಆಧ್ಯಾತ್ಮಿಕ ಜೀವನ ಅಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಬೋಧನ, ಧ್ಯಾನ ಪ್ರಚಾರ, 5 ಕೆಲಸಗಳು. ಈ ದೇಹ ಇಲ್ಲಂದರೆ ಆತ್ಮ ಏನು, ಭೌತಿಕ ಜೀವನ ಇಲ್ಲ, ಆಧ್ಯಾತ್ಮಿಕ ಜೀವನ. ತಿನ್ನಬೇಕಂದ್ರೆ ದೇಹ ಬೇಕು, ಸೀರಿಯಲ್ ನೋಡಬೇಕಂದ್ರೆ ದೇಹ ಬೇಕು, ಮಾತಾಡಬೇಕಂದ್ರೆ ದೇಹ ಬೇಕು, ಧ್ಯಾನ ಮಾಡಬೇಕಂದ್ರೆ ಆತ್ಮ ದೇಹ ಬೇಕು. ಆತ್ಮ ಇಲ್ಲ, ದೇಹವಿಲ್ಲಂದರೆ ಆತ್ಮ ಧ್ಯಾನ ಮಾಡ್ಕೊಳ್ಳೋಕ್ಕಿಲ್ಲ. ಎಂಥ ಮಹಾ ಪರಮಾತ್ಮರಾಗಲಿ ಈ ಭೂಮಿ ಮೇಲೆ ಏನನ್ನು ಮಾಡಬೇಕು, ಆತ್ಮದ ಕೆಲಸ ಅಂದರೆ ಅವರಿಗೆ ದೇಹ ಬೇಕು. ಆ ವಿಷ್ಣು ಪರಮಾತ್ಮಗೆ ಶ್ರೀರಾಮನ ದೇಹ ಬೇಕಾಗಿತ್ತು. ಅವತಾರ ಪುರುಷ ಅಂದರೆ, ಅವತಾರ ಅಂದರೆ ದೇಹ, ಪುರುಷ ಅಂದರೆ ಆತ್ಮ. ಆ ವಿಷ್ಣು ಪರಮಾತ್ಮ ಆತ್ಮಗೆ ಈ ದೇಹ, ರಾಮನ ದೇಹ ಏನಾಯಿತು? ಅವತಾರ ಆಯಿತು. ಅಂಥ ವಿಷ್ಣು ಪರಮಾತ್ಮನೂ ದೇಹ ಬೇಕು, ಇಲ್ಲಾಂದರೆ ಈ ಭೂಲೋಕದಲ್ಲಿ ಏನೂ ಮಾಡೋಕ್ಕಿಲ್ಲ. ಇದೆಲ್ಲ ನಮಗೇನು ಗೊತ್ತಿಲ್ಲ, ಯಾವ ಪುಸ್ತಕ ಓದಿದ್ರೇನೂ ಅರ್ಥ ಆಗಲ್ಲ, ಗುರುಗಳು ಹೇಳಿದ್ರೆ ಎಲ್ಲ ಅರ್ಥ ಆಯಿತು. ಸಾರ್ ಹೇಳ್ತಾಯಿದ್ರು, ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು ಅವತಾರ ಪುರುಷರು ಜನ್ಮ ತಗೊಂಡಿದ್ದಾರೆ, ಆದರೆ ಈ ಭೂಲೋಕ ಬದಲಾವಣೆ ಆಗಲಿಲ್ಲ, ಉದ್ಧಾರ ಆಗಲಿಲ್ಲ. ಅದಕ್ಕೆ ಈ ಯುಗದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಅವತಾರ ಪುರುಷರೇ, ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಕಲ್ಕಿ ಅವತಾರ ಪುರುಷರೇ ಅಂತ ಹೇಳ್ತಾರೆ.
ಅಜ್ಞಾನನ ಸಂಹರಿಸೋರೇ ಕಲ್ಕಿ. ನಾವು ಏನು ಮಾಡ್ತಾಯಿದ್ದೀವಿ? ಎಲ್ಲರಿಗೆ ಧ್ಯಾನ ಹೇಳ್ಕೊಡ್ತಾಯಿದ್ವಿ. ಬದಲಾವಣೆ ಆಗ್ತಾಯಿದ್ದಾರೆ, ಸಸ್ಯಾಹಾರಿಗಳು ಆಗ್ತಾಯಿದ್ದಾರೆ. ಎಸ್ಪೆಷಲಿ ಆಂಧ್ರ ಪ್ರದೇಶಲ್ಲಿ 98% ಧ್ಯಾನಕ್ಕೆ ಮುಂಚೆ ಮಾಂಸಾಹಾರಿಗಳು. ನಾನು ಆಮ್ಲೆಟ್ ತಿಂತಾಯಿದ್ದೆ, ನಾನು ಒಬ್ಬ ರಾಕ್ಷಸ ಆಗಿದೆ. ಮತ್ತು ಈ ಧ್ಯಾನದಿಂದ ಏನಾಗಿದೆ, ಆ 98% ಮಾಂಸಾಹಾರಿಗಳು ಸಸ್ಯಾಹಾರಿಗಳಾಗಿ ಇಡೀ ಪ್ರಪಂಚದಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ದೇಹ ಅದ್ಭುತ. ಈ ದೇಹನ ನಾವು ಪ್ರೀತಿಸಬೇಕು, ಇಷ್ಟಪಡಬೇಕು, ಸ್ವೀಕರಿಸಬೇಕು. ಈ ಜ್ಞಾನವು ನಮಗೆ ಬೇಕು. ನಾವು ಏನು ಇಷ್ಟಪಡ್ತೀವೋ, ಏನು ಸ್ವೀಕಾರ ಮಾಡ್ತೀವೋ ಅದು ವರ ಆಗತ್ತೆ. ಏನು ಇಷ್ಟಪಡಲ್ಲೋ, ನೆಗೆಟಿವ್ ಯೋಚನೆ ಮಾಡ್ತೀವೋ ಅದು ಶಾಪ ಆಗುತ್ತೆ. ಇದು ಜ್ಞಾನ. ಇದು ನಾವು ಇಷ್ಟಪಡಲಿಲ್ಲ, ಈ ದೇಹದ ಬೆಲೆ ಗೊತ್ತಿಲ್ಲ ಅಂದರೆ ಅದು ಪಾಪ ಆಗತ್ತೆ. ಇದು ಪಾಪನೇ. ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪರಿಹಾರ. ನಾವು ಏನು ಪಾಪ ಮಾಡಿದ್ವೋ ಧ್ಯಾನ ಮುಂಚೆ ನಮಗೇನೂ ಗೊತ್ತಿಲ್ಲ. ಯಾವಾಗ ಧ್ಯಾನ ಮಾಡ್ತೀವೋ, ನಾನು ಈ ಪಾಪ ಮಾಡಿದ್ದೀನಿ, ಈ ಜನ್ಮದಲ್ಲಿನೂ ಮಾಡಿದ್ದೀನಿ, ಎಷ್ಟೋ ಜನ್ಮದಲ್ಲಿ ಈ ದೇಹನ ಜನ್ಮದಿಂದ ನಾನು ಬೈಕೊಂಡಿದ್ದೀನಿ. ಈ ಜ್ಞಾನವು ನನಗಿಲ್ಲ, ಇವಾಗ ಜ್ಞಾನ ನನಗೆ ಸಿಕ್ಕಿದೆ ಅಂತ ಒಪ್ಪಿಕೊಳ್ಳೋದು ಪ್ರಾಯಶ್ಚಿತ್ತ. ಪಶ್ಚಾತ್ತಾಪ. ಪ್ರಾಯಶ್ಚಿತ್ತ ಏನೆಂದರೆ ಕ್ಷಮ ಬೇಡ್ಕೊಳ್ಳೋದು. ಜನ್ಮದಿಂದ ಈ ದೇಹನ ನಾನು ಬೈಕೊಂಡೆ, ಅಸಹ್ಯ ಮಾಡಿಕೊಂಡೆ, ಆ ಜ್ಞಾನ ನನಗಿದ್ದಿಲ್ಲ, ನಾನು ಕ್ಷಮ ಬೇಡ್ಕೊಳ್ತಾ ಇದ್ದೀನಿ. ಈ ದೇಹನ ಸೃಷ್ಟಿ ಮಾಡಿರೋ ಕೋಟಾನುಕೋಟಿ ಮಾಸ್ತರ್ನೆಲ್ಲ ನಾನು ಕ್ಷಮ ಬೇಡ್ಕೊತಾ ಇದ್ದೀನಿ. ಈ ದೇಹನ ಕ್ಷಮ ಬೇಡ್ಕೊತಾ ಇದ್ದೀನಿ. ಇದು ಪ್ರಾಯಶ್ಚಿತ್ತ. ಪರಿಹಾರ ಏನು? ಈ ಜ್ಞಾನ ನಾವೆಲ್ಲರಿಗೂ ಕೊಡಬೇಕು. ಇದು ಪರಿಹಾರ. ಈ ದೇಹ ಯಾಕೆ ಬೇಕು ನಮಗೆ? ಭಾಗ್ಯ ಮೇಡಮ್ ಎಷ್ಟು ಮಾಡಿದಾರವರಂದರೆ, ಮನೆಯಲ್ಲಿ ಅವ್ರಿಗೆ ಏನು ಅನುಕೂಲ ಇಲ್ಲ, ಯಾರೂ ಸಪೋರ್ಟ್ ಕೊಡೋರಿಲ್ಲ, ದುಡ್ಡು ಕೊಡೋರಿಲ್ಲ, ಸಹಕರಿಸೋರಿಲ್ಲ. ನಾನು ಫಸ್ಟ್ ಈ ಮೇಡಮ್ನ ಹತ್ತಿರ ನೋಡಿದ್ದು ಅವನಿ ಬೆಟ್ಟಕ್ಕೆ ಹೋಗಿದ್ದೆ ಟ್ರೆಕ್ಕಿಂಗ್. ಅಲ್ಲಿ ನೋಡಿದೆ ಈ ಮೇಡಮ್ನ. ವೆರಿ ಆರ್ಡಿನರಿ ಡ್ರೆಸ್. ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ದುಡ್ಡಿದೆ, ಇಷ್ಟು ರಿಚ್ ಅಂತ ನನಗೂ ಗೊತ್ತಿಲ್ಲ. ಒಂದು ಆರ್ಡಿನರಿ ಚಿಕ್ಕ ಮನೆ, ಅವ್ರ ಜೊತೆಗೆ ಇದ್ದು ಅವ್ರನ್ನ ಸ್ನೇಹ ಮಾಡಿಕೊಂಡು ಅಲ್ಲಿ ಸೀತಾರಾಮ ಪಿರಮಿಡ್ ಬರೋಕ್ಕೆ ಕಾರಣವಾದರು ಈ ಭಾಗ್ಯ ಮೇಡಮ್. ಒಂದು ಸಾರಿ ಜೋರಾಗಿ ಚಪ್ಪಾಳಿ. ಒಂದು ಸಾರಿ ನನ್ನ ಮನೆಗೆ ಕರ್ಕೊಂಡು, ಸರ್ ನಮ್ಮ ಮನೆಗೆ ಬನ್ನಿರಿ BTM ಲೇಔಟಲ್ಲಿ ಹೋದರೆ ಏನು ಮನೆ, ಎಷ್ಟು ರಿಚ್ಚು, ಆದರೆ ಏನು ತೋರಿಸ್ಕೊಳ್ಳಲ್ಲ, ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಸಾಮಾನ್ಯ ಜೀವನ ಮಾಡಿ 24 ತಾಸು ಯಾರಿಗೆ ಧ್ಯಾನ ಹೇಳ್ಕೊಡ್ಬೇಕು. ಯಾವ ಪ್ರೋಗ್ರಾಮ್ ನೋಡಿದರೆ ಮೇಡಮ್ ಇಡ್ತಾಳೆ. ಮಹಾ ಅದ್ಭುತ. ಗಂಡಸರು ಎಲ್ಲನ್ನ ಹೋಗ್ಬೋದು, ಏನನ್ನ ಮಾಡ್ಬೋದು. ಹೆಂಗಸರು ಮಾಡೋದು ಭಾಳ ಕಷ್ಟ. ಒಂದು ಸ್ಕೂಟಿ ಹಾಕ್ಕೊಂಡು ಹಳ್ಳಿಗೆ ಹೋಗಿ ಆ ಹಳ್ಳಿಯಲ್ಲಿ ಕಂಪ್ಲೀಟ್ ಪ್ರಚಾರ ಮುಗಿಯೋವರೆಗೆ ಆ ಊರು ಬಿಡಲ್ಲ. ಮಹಾ ಅದ್ಭುತ. ಜೀವನ ಸಾರ್ಥಕವಾಯಿತು ಭಾಗ್ಯ ಮೇಡಮ್. ಈ ದೇಹ ತಗೊಂಡು ಈ ಜನ್ಮ, ಈ ಭಾಗ್ಯಾಂಬೋ ದೇಹದ ಒಳಗೆ ಪ್ರವೇಶವಾಗಿ ಏನು ಮಾಡಬೇಕು ಕೊನೆ ಕ್ಷಣದವರೆಗೆ ಮಾಡಿದ್ದಾಳೆ. ತುಮಕೂರು ಬಂದಿರಲಿ, ಅಲ್ಲಿ ಲಾಸ್ಟು ನಾನು ನೋಡಿದ್ದು ಮೇಡಮ್ನ. PMC ಮೀಟಿಂಗ್ ನಡೀತಾ ಇತ್ತು ಬ್ಯಾಂಗ್ಳೂರು, ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ. ಒಂದು ಫೋನ್ ಬಂತು ಪತ್ರಿ ಸರ್ಗೆ. ಸರ್ ಹೇಳಿದರು, ಹ್ಯಾಪಿ ನ್ಯೂಸ್, ನಂದ ಪ್ರಸಾದ್ ದೇಹ ಬಿಟ್ಟು ಹೋಗಿದ್ದಾನ ಅಂದರು. ಏನು ನ್ಯೂಸು? ಹ್ಯಾಪಿ ನ್ಯೂಸ್. ನೋಡಿದರೆ ನಮ್ಮ ಗುರುಗಳು ಹೇಗೆ ಹೇಳಿದರು? ಹ್ಯಾಪಿ ನ್ಯೂಸಾ ಅಲ್ವಾ ಹೇಳ್ರಿ? ಈ ದೇಹ ಏನೋ ಅನಾರೋಗ್ಯವಿದೆ, ಲಿವರ್ ಕ್ಯಾನ್ಸರ್ ಇದೆ, ನರಕ. ದೇಹ ಬಿಟ್ಟು ಹೊರಗೆ ಬಂದರೆ ಏನಾಗುತ್ತೆ? ಆ ಕಾಯಿಲೆ ಆತ್ಮಗೆಲ್ಲ ದೇಹಕ್ಕೆ.
ಮುಗೀತು, ಕೆಲಸ ಬರ್ತಾ ಮಾಡೋಕ್ಕೆ ದೇಹ ವೇಸ್ಟ್ ಆಗಿದೆ. ಏನು ಮಾಡಬೇಕು? ಆತ್ಮ ಹೊರ ಬಂದು ಹೋಗಬೇಕು. ಅದೇ ಮಾಡಿದಾರ ಭಾಗ್ಯ ಮೇಡಮ್. ಅನುಕೂಲ ಎಲ್ಲ ಅವ್ರ ಶರೀರ, ನಮಗೆಲ್ಲ ಗೊತ್ತಾಗಲ್ಲ. ಸಾರ್ ಹೇಳ್ತಾಯಿದ್ರು, ಈ ಕ್ಷಣ ಹೋಗಿದ್ದು ಅನ್ಕೊಂತೀವಳು, 6 ತಿಂಗಳ ಮುಂಚೆನೇ ಆತ್ಮದ ಪ್ರಯಾಣ ಮೊದಲಾಗುತ್ತೆ. ನಾವು ಟೂರಿಸ್ಟ್ ಹೋಗ್ಬೇಕಂದ್ರೆ 2-3 ದಿನ ಮೊದಲೇ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊತೀವಲ್ಲ, ಆತ್ಮನೂ ಅಷ್ಟೇ. ಈ ಕ್ಷಣ ಏನು ಹೋಗಲ್ಲ. ಯಾಕಂದ್ರೆ ನಮ್ಮ ತಂದೆ ಹೋದಾಗ ಪತ್ರಿ ಸರ್ ಫೋನ್ ಮಾಡಿದರು, ನಿಮ್ಮ ತಂದೆ ದೇಹ ಬಿಟ್ಟಿದ್ದಾರೆ. ಹೌದು ಸರ್, ನನಗೆ 2-3 ತಿಂಗಳ ಮೊದಲೇ ಅನ್ನಿಸ್ತಾ ಇತ್ತು, ಇಲ್ಲೋ 6 ತಿಂಗಳದಿಂದ ಮೊದಲದಿಂದ ಆತ್ಮ ಪ್ರಯಾಣ ಮೊದಲಾಗತ್ತೆ. ಈ ಭಾಗ್ಯ ಮೇಡಮ್ ಮೊನ್ನೆ ದೇಹ ಬಿಟ್ಟಿಲ್ಲ. ಈ ಪ್ರಯಾಣ ಯಾವಾಗಿಂದ? ಬಿಫೋರ್ 6 ಮಂತ್ಸ್ ಪ್ಲ್ಯಾನ್ ಮಾಡಿ ಯಾವ ಕ್ಷಣ ಬಿಡಬೇಕೋ ಆ ಕ್ಷಣ ದೇಹ ಬಿಟ್ಟಿದ್ದಾಳೆ. ಪಿರಮಿಡ್ ಮಾಸ್ಟರ್ ಅಂದರೆ ಭಾಗ್ಯ ಮೇಡಮ್. ಗ್ರೇಟ್ ಮೇಡಮ್. ಹೆಂಗಸರು ಅಷ್ಟು ಕೆಲಸ ಮಾಡೋದು ಭಾಳ ಕಷ್ಟ, ಅಷ್ಟು ಸುಲಭವಲ್ಲ. ದುಡ್ಡಿನ ಸಪೋರ್ಟ್ ಇಲ್ಲ, ಮನೆಯಲ್ಲಿ ಯಾರು ಕೋಆಪರೇಷನ್ ಇಲ್ಲ. ಆದ್ರೇನು ಯಾರಿಗೆ ಏನು ಹೇಳ್ತಾ ಇದ್ದಿಲ್ಲ, ನನಗೆ ಹೀಗಿದೆ ಅಂತ ಹೇಳ್ತಾ ಇದ್ದಿಲ್ಲ. ಅಷ್ಟು ಅದ್ಭುತ. ದೇಹ ಬಿಟ್ಟಿದ ಮೇಲೆ ಎಲ್ಲಿ ಹೋಗ್ತೀವಿ? ಉನ್ನತ ಲೋಕಕ್ಕೆ ಹೋಗ್ತೀವಿ. ಉನ್ನತ ಲೋಕಕ್ಕೆ ಹೋಗ್ಬೇಕಂದ್ರೆ ಮತ್ತು ನಾವು ಇಲ್ಲಿ ಏನು ಮಾಡಿರ್ತೀವೋ ನಮ್ಮ ಆತ್ಮದ ಕೆಲಸ, ಹೌದಲ್ವ? ಇವಾಗ ಓದ್ತಾ ಇದ್ದಾನೆ ಹುಡುಗ, ಪರ್ಸೆಂಟೇಜ್ ಟಾಪ್ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಕಡಿಮೆ ಪರ್ಸೆಂಟೇಜ್ ಬಂದರೆ ನಾರ್ಮಲ್ ಕಾಲೇಜ್ ಸಿಗುತ್ತೆ. ಇವಾಗ IIT ಇದೆ, IITಗೆ ಪಾಸ್ ಆದರೆ ಎಲಿಜಿಬಿಲಿಟಿ ಇದ್ದರೆ IITಗೆ ಹೋಗ್ತಾನೆ, ಇಲ್ಲಾಂದರೆ ಆರ್ಡಿನರಿ BTech ಹೋಗ್ತಾನೆ ಅವನು. ಹಾಗೆ ನಾವು ಜನ್ಮ ತಗೊಂಡಿದ್ವಿ. ಯಾಕೆ ಜನ್ಮ ತಗೊಂಡಿದ್ದೀವಿ ನಾವು? ಯಾಕೆ? ನಮ್ಮ ಆತ್ಮ ಉದ್ಧಾರಕ್ಕೆ. ನಮ್ಮ ಆತ್ಮ ಉದ್ಧಾರವಾದರೆ ಏನಾಗುತ್ತೆ? ಏನಾಗುತ್ತೆ? ಜಗತ್ತು ಉದ್ಧಾರವಾಗುತ್ತೆ. ನಮ್ಮ ಆತ್ಮ ಉದ್ಧಾರವಾದರೆ ಏನಾಗುತ್ತೆ? ಜಗತ್ತು ಉದ್ಧಾರವಾಗುತ್ತೆ. ಈ ಲೋಕ ಉದ್ಧಾರವಾದರೆ ನಾವು ಉದ್ಧಾರವಾಗಲ್ಲ, ನಾವು ಉದ್ಧಾರವಾದರೆ ಈ ಲೋಕ ಉದ್ಧಾರವಾಗುತ್ತೆ. ಮಾನವರಿದ್ದರೆ ಮಾನವ ಲೋಕ, ದೇವತರಿದ್ದರೆ ದೈವಲೋಕ, ಹೌದಾ? ಈ ಮಾನವ ಭಗವಂತ ಆಗಬೇಕಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು ಗೊತ್ತಿಲ್ವಾ? ಧ್ಯಾನ. ಗೊತ್ತಿಲ್ವ? ಏನು ಹೇಳಲ್ಲ ಒಬ್ಬರು. ಡೌಟಾ? ಮತ್ತು ಇಷ್ಟು ಸಾರಿ ಪ್ರತಿ ಸಾರಿ ಹೇಳಿದ್ರೇನು ದೇವರಾಗಬೇಕಂದ್ರೆ ಏನು ಮಾಡಬೇಕು? ರಾಕ್ಷಸ ಮಾನವ ಆಗಬೇಕಂದ್ರೆ ಏನು ಮಾಡಬೇಕು? ಮಾಂಸ ಬಿಡಬೇಕು. ರಾಕ್ಷಸ ಮಾನವ ಆಗಬೇಕಂದ್ರೆ ಏನು ಮಾಡಬೇಕು? ಮಾಂಸ ಬಿಡಬೇಕು. ಈ ಮಾನವ ದೇವರಾಗಬೇಕಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಒಂದು ಬಿಟ್ಟಿದ್ದರೆ ಮಹಾತ್ಮ, ಒಂದು ಮಾಡಿದರೆ ಪರಮಾತ್ಮ, ಹೌದಲ್ವ? ಮಾಂಸಾಹಾರ ಬಿಟ್ಟರೆ ಮಹಾತ್ಮ, ಧ್ಯಾನ ಮಾಡಿದ್ರೆ ಪರಮಾತ್ಮ. ನೋಡಿದರೆ ಆತ್ಮದ ಉದ್ಧಾರ ಧರ್ಮೋ ರಕ್ಷಿತ ರಕ್ಷಿತ. ಮಾಂಸ ಬಿಟ್ಟರೆ ಪರಮಧರ್ಮ, ಧ್ಯಾನ ಮಾಡಿದ್ರೆ ಸ್ವಧರ್ಮ. ಎರಡೇ ಧರ್ಮಗಳು. ನಮ್ಮ ಸೊಸೈಟಿ ಪ್ರಚಾರ ಮಾಡೋದು ಎರಡೇ ಧರ್ಮಗಳು. ಏನು? ಹಿಂಸಾ ಛೋಡೋ ಹಂಸ ಪಕಡೋ. ವಿ ಫಾರ್ ವಿಕ್ಟರಿ, ವಿ ಫಾರ್ ವಿಜಯ. ಧರ್ಮನ ಯಾರು ಕಾಪಾಡ್ತಾರೋ ಅವ್ರನ್ನ ಧರ್ಮ ರಕ್ಷಿಸುತ್ತೆ ಅಂತ. ಇದು ಅದ್ಭುತ. ಇದೇ ನಾವು ಹೇಳೋದು, ಇನ್ನು ಏನೂ ಹೇಳಲ್ಲ. 40 ವರ್ಷದ ಕೆಳಗೆ ನಮ್ಮ ಗುರುಗಳೊಬ್ಬರು ನಾನು ಭಗವಂತ, ನಾನು ಚೈತನ್ಯ, ನಾನು ದೇಹ ಅಲ್ಲ, ನಾನು ಮಾನವನಲ್ಲ ಅಂತ ಹೇಳಿದ್ರಲ್ಲ 40 ಇಯರ್ಸ್ ಬ್ಯಾಕ್ ಒಬ್ಬರು. ಇವಾಗ ನಾವೆಲ್ಲರೂ ಒಪ್ಪಿಕೊಂಡಿದ್ದೀವಿ, ನಾವೆಲ್ಲರೂ ಆ್ಯಕ್ಸೆಪ್ಟ್ ಮಾಡಿದ್ದೀವಿ, ಹೌದಲ್ವ? ಇಷ್ಟು ಜನ ಇದ್ದೀವಿ ನಾವು. ಅನ್ಕೌಂಟಬಲ್. ದಿನಾಲಿ ಕೌಂಟಿಂಗ್ ಎಲ್ಲಿ ಹೋಗ್ತಾಯಿದೋ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈ ದೇಹ ಬಿಟ್ಟಿದ ಮೇಲೆ ಯಾವ ಲೋಕಕ್ಕೆ ಹೋಗಬೇಕೋ ಆ ಕೆಲಸ ನಾವು ಇಲ್ಲಿ ಮುಗಿಸ್ಬೇಕು. ಭಾಗ್ಯ ಮೇಡಮ್ ಯಾವ ಲೋಕಕ್ಕೆ ಹೋಗಿದ್ದಾಳ? ಸತ್ಯ ಲೋಕಕ್ಕೆ ಹೋಗಿದ್ದಾಳೆ. ಯಾವ ಲೋಕ?
ಸತ್ಯ. ಕೊನೆ ಜನ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಕೊನೆ ಜನ್ಮ. ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಸತ್ಯಲೋಕಕ್ಕೆ ಪ್ರವೇಶವಾಗ್ತಾರ. ಆದರೆ ಹೇಗೆ ಹೋಗ್ತಾರೆ, ಇದು ಏನು ಅಂತ ನನಗೆ ಒಂದು ಸರ್ಚ್. ಸಾರ್ ಏನು ಹೇಳಿದ್ರೇನು ನಾನು ನೋಡ್ತಾ ಇದ್ದೆ, ಏನು ಇವರು ಹೇಳಿದಾರಲ್ಲ ನಿಜನೇ, ಸತ್ಯವೇ, ದೇರ್ ಈಸ್ ನೋ ಡೌಟ್. ಒಂದು ಸರ್ತಿ ಆದೋನಿ ಹತ್ತಿರ ಪತ್ತಿಕೊಂಡ ಅಂತ ಒಂದು ಊರು, ಪೌರ್ಣಿಮೆ ಧ್ಯಾನ ಇತ್ತು, ಪತ್ರಿ ಸಾರ್ದು. ಅವಾಗೊಂದು 50 ಜನ ಸೇರಿದ್ರು. ಆದೋನಿ, ಪತ್ತಿಕೊಂಡ, ಎಮ್ಮಿಗನೂರು. ನೋಡಿದ್ರೆ ನಮ್ಮ ಗುರುಗಳು ಪೌರ್ಣಿಮೆ ಧ್ಯಾನ ಅಂದರೆ 50 ಜನ ಸೇರಬೇಕಂದ್ರೆ ಎಲ್ಲ ಊರಿಂದ ಬರಬೇಕು. ಶಿರ್ಡಿ ಬಾಬಾ ಮಂದಿರ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆಗಬೇಕು ಪ್ರೋಗ್ರಾಮ್. ನಾವು ಹೊರಗೆ 9 ಗಂಟೆಗೆ ಎಲ್ಲರೂ ಕೂತ್ಕೊಂಡಿದ್ವಿ ಸಾರ್ ಜೊತೆಗೆ. ಹೀಗೆ ಸತ್ಯನಪಲ್ಲಿ ರಾಮಾರಾವ್ ಅಂತ ಒಬ್ಬರು ಮಾಸ್ಟರ್ ಇದ್ದಾರೆ, ಈಸ್ಟ್ ಗೋದಾವರಿ. ಅವ್ರು ಸಾರ್ ಹತ್ರ ಹೇಳಿದರು, ಸಾರ್ ನಾವು ಮುಮ್ಮಡಿವರಂ ಬಾಲಯೋಗಿ ಅಂತ ಈಸ್ಟ್ ಗೋದಾವರಿ ಅಮಲಾಪುರಂ ಹತ್ರ ಮುಮ್ಮಡಿವರಂ ಅಂತ ಒಂದು ಊರಿದೆ. ಚಿಕ್ಕ ಹುಡುಗ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾನೆ, ಕಣ್ಣು ಬೀಳಲ್ಲ. 45 ಇಯರ್ಸ್ ನಾನ್ ಸ್ಟಾಪ್ ಧ್ಯಾನ ಮಾಡಿದರು. ಶಿವರಾತ್ರಿ ಒಂದು ದಿನ ದರ್ಶನ ಕೊಡ್ತಾಯಿದ್ರು, ಮತ್ತೆ ಅವ್ರನ್ನ ಒಳಗಿರ್ತಾಯಿದ್ರು, ಲಾಕ್ ಮಾಡ್ತಾಯಿದ್ರು ರೂಮ್. 45 ಇಯರ್ಸ್ ನಾನ್ ಸ್ಟಾಪ್ ಮೆಡಿಟೇಷನ್ ಮಾಡಿ ಅವರೇನಾಗಿದ್ದಾರೆ, ಬಾಲಯೋಗಿ. ಅವ್ರ ಊರು ಮುಮ್ಮಡಿವರಂ. ಆ ಸಮಾಧಿ ಹತ್ರ ನಾವು ಧ್ಯಾನ ಮಾಡಿದ್ವಲ್ಲ ಸಾರ್ ಜೊತೆಗೆ ಎಲ್ಲರೂ ಹೋಗಿ ಧ್ಯಾನ ಮಾಡಿದ್ದಾರೆ. ಎಂಥ ಗ್ರೇಟ್ ಮಾಸ್ಟರ್ ಸರ್ ಅವರು. ಪತಿ ಸರ್ ಅಂದರು, ಹೌದೌದು ವೆರಿ ಗ್ರೇಟ್ ಮಾಸ್ಟರ್ ಅಂದರು. ಆಮೇಲೆ ಸ್ಟೇಜ್ ಮೇಲೆ ಸಾರು ಏನು ಹೇಳಿದ್ರು ಅಂದರೆ, ಇವಾಗ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಪುಣ್ಯ ಬರುತ್ತೆ ಏನ್ರಿ? ಹೊಟ್ಟೆ ತುಂಬ ಊಟ ಮಾಡಿದರೆ ಪುಣ್ಯ ಬರುತ್ತೆ. ಯಾರಿಗನ್ನ ಹಸಿವಿರೋವ್ರಿಗೆ ಊಟ ತಿನ್ನಿಸಿದ್ರೆ ಪುಣ್ಯ ಬರುತ್ತೆ. ತಿನ್ನಿಸಿದ್ರೆ ಪುಣ್ಯ ಬರುತ್ತೆ. ಈ ಮುಮ್ಮಡಿವರಂ ಬಾಲಯೋಗಿ ಏನು ಮಾಡಿದಾರ, 45 ವರ್ಷ ಧ್ಯಾನ ಮಾಡಿ ಏನು ಆಗಿದಾರ, ಅರಿಹಂತ್ ಅಂದರೆ ಯಾರು? ಅರಿಷಡ್ವರ್ಗಗಳು ಕೊನೆ ಮಾಡಿಕೊಳ್ಳೋರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಕೊನೆ ಮಾಡ್ಕೊಂಡಿದ್ದಾರೆ. ಮೇಲೆ ಲೋಕಕ್ಕೆ ಹೋಗಿದ್ದಾರೆ. ಇವರಿಗೆ ಕೊನೆ ಜನ್ಮ ಇದೆಯಾ ಇಲ್ವಾ ಹೇಳ್ರಿ? ಇದೆಯಾ? ಇದೆ. ಯಾಕೆ? ಯಾರಿಗನ್ನ ಧ್ಯಾನ ಹೇಳ್ಕೊಟ್ಟಿದ್ದಾರ? ಇಲ್ವಲ್ಲ. ಏನು ಪುಣ್ಯ ಹೊಂದಿದಾರ? ಇಲ್ಲರೇ. ಮತ್ತೆ ಜನ್ಮ ತಗೋಬೇಕು. ಇಂಥ ಅರಿಹಂತ ಜನ್ಮಗಳು ಒಂದಾದ್ಮೇಲೆ ಅಲ್ಲ, ಎಂಥ ಜನ್ಮಗಳು ತಗೊಂಡು ಬೋಧಿಸತ್ವನ ಜನ್ಮ ತಗೊಂಡು ಆತ್ಮ ಏನಾಗುತ್ತೆ, ಬೋಧಿಸತ್ವ ಅಂದರೆ ಯಾರು? ರಮಣ ಮಹರ್ಷಿ. ಒಂದು ಆಶ್ರಮ ಇಟ್ಕೊಂಡು, ಯಾರು ಬಂದರೇನು ನಿನ್ನ ಒಳಗೆ ನೀನು ಹೋಗು, ನೀನ್ಯಾರೂ ನೀನು ತಿಳಿದುಕೋ, ನೀನು ದೇಹವಲ್ಲ, ನೀನು ರೂಪವಲ್ಲ, ನೀನು ಆತ್ಮ, ನೀನು ಚೈತನ್ಯ. ಧ್ಯಾನ ಮಾಡಿ ನಿನ್ನ ಒಳಗೆ ನೀನು ಹೋಗು, ನಿನಗೆ ಜ್ಞಾನ ಸಿಗತ್ತೆ ಅಂತ ಹೇಳ್ತಾಯಿದ್ರು. ರಮಣ ಮಹರ್ಷಿ 7th ಸ್ಟ್ಯಾಂಡರ್ಡ್ ಓದೋವಾಗ ತಿರುವಣ್ಣಾಮಲೆ ಓದು. 15 ಮೆಟ್ಲಿದ್ದು ಒಂದು ಗೋಸಿ ಸುತ್ತಕೊಂಡು, ಅಲ್ಲಿ ಒಂದು ಲಿಂಗ ಇತ್ತು ಪಾತಾಳೇಶ್ವರ ಅಂತ, ಅಲ್ಲಿ ಕೂತ್ಕೊಂಡು. ಇವನ್ ತಿರುವಣ್ಣಾಮಲೆ ಹೋದರೆ ಒಂದು ಬೋರ್ಡ್ ಇದೆ, ರಮಣ ಮಹರ್ಷಿ ಸಾಧನೆ ಮಾಡಿದ್ದು ಪ್ರದೇಶ ಅಂತ. ಅಲ್ಲಿ ಕೂತ್ಕೊಂಡ್ರು. ವರ್ಷಗಳು ಕಣ್ಣು ಬಿಟ್ಟಿಲ್ಲ ಅವರು. ಕ್ರಿಮಿಗಳು, ಇರುವುಗಳು ದೇಹ ಕಚ್ಚುತ್ತಾ ಇದ್ರೇನು ಅವರು ಈ ಚೈತನ್ಯದಲ್ಲಿಲ್ಲ. ಕಣ್ಣು ಮುಚ್ಚಿದಾಗ ಅವರ ಹೆಸರೇನು? ವೆಂಕಟರಾಮನ್ ಅಯ್ಯರ್. ಕಣ್ಣು ಬಿಟ್ಟಿದಾಗ ರಮಣ ಮಹರ್ಷಿ. ನೋಡಿದ್ರ ಎಷ್ಟು ಒಳಗೆ ಹೋಗಿದ್ದಾರೆ ಅವರು. ಆ ಜ್ಞಾನ ಎಲ್ಲಿತ್ತು? ಒಳಗಿತ್ತು. ಧ್ಯಾನಿ, ಯೋಗಿ, ಋಷಿ, ಮಹರ್ಷಿ. ಆತ್ಮ ಉದ್ಧಾರ ಆಗಬೇಕಂದ್ರೆ ಇಷ್ಟು ಪ್ರಯಾಣವಿದೆ, ಆತ್ಮದ ಪ್ರಯಾಣ. ಇವರು ಇಲ್ಲಿ ಕೂತ್ಕೊಂಡ್ರು, ಇಲ್ಲಿ ಸೇರಿಬಿಟ್ರು. ಓದಿದ್ದೇನು? 7th ಸ್ಟ್ಯಾಂಡರ್ಡ್. ಸರ್ವೇಪಲ್ಲಿ ರಾಧಾಕೃಷ್ಣನ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, PhD, ಡಾಕ್ಟರೇಟ್, ಸಾವಿರಾರು ಪುಸ್ತಕಗಳು ಓದಿದ್ದಾರೆ. ಫಿಲಾಸಫಿ ಬರೆದಿದ್ದಾರೆ ಅವರು. ಆ ಪುಸ್ತಕನೂ ಓದಿದ್ದಾರೆ ನಮ್ಮ ಗುರುಗಳು ಪತ್ರಿಸ್ತಾರೆ. ಅಂಥ ಪಂಡಿತರು ವರ್ಷಕ್ಕೊಂದು ಸರ್ತಿ ರಮಣ ಮಹರ್ಷಿ ಹತ್ರ ಬರ್ತಾಯಿದ್ರು ಜ್ಞಾನ ಹೊಂದಕ್ಕೆ. ಅದೇ ಸಾರ್ ಹೇಳ್ತಾಯಿದ್ರು, ಓದಿದ್ದವರು ಯಾರ ಹತ್ರ ಬರಬೇಕು, ಯಾರು ಓದಿಲ್ಲ ಅವ್ರ ಹತ್ರ ಜ್ಞಾನ ಹೊಂದಬೇಕು ಅಂತ.
ಮತ್ತು ರಮಣ ಮಹರ್ಷಿ ಅಷ್ಟು ಜ್ಞಾನ ಹೊಂದಿದಾರ, ಹೌದಲ್ವಾ? ಅವ್ರಿಗೆ ಇನ್ನೊಂದು ಜನ್ಮ ಇರುತ್ತೆ ಹೇಳ್ರಿ? ಇದೆ. ಯಾಕೆ? ಅರಿಹಂತ ಏನಾಗಿದ್ದಾರ? ಬೋಧಿಸತ್ವ. ಈ ಬೋಧಿಸತ್ವ ಎಷ್ಟೋ ಜನ್ಮ ಬೋಧಿಸತ್ವ ಜನ್ಮ ತಗೊಂಡು ಏನಾಗಬೇಕು? ಮೈತ್ರೇಯ ಬುದ್ಧ. ಯಾರು ಮೈತ್ರೇಯ ಬುದ್ಧ? ಊರು ಬೀದಿ ಬದಿ ಮನೆಗೆ ಹೋಗಿ ಆನಾಪಾನಸತಿ ಧ್ಯಾನ ಮಾಡಪ್ಪ ಅಂತ ಹೇಳ್ಕೋ ಪಿರಮಿಡ್ ಮಾಸ್ಟರ್ಸೇ ಮೈತ್ರೇಯ ಬುದ್ಧರು. ನಮ್ಮೆಲ್ಲರದು ಕೊನೆ ಜನ್ಮನೇ ಅಲ್ವಾ? ಮತ್ತು ಆ ಮೇಡಮ್ದು ಕೊನೆ ಜನ್ಮ ಅಲ್ವಾ? ಭಾಗ್ಯ ಮೇಡಮ್ದು. ತಪೋಲೋಕಕ್ಕೆ ಯಾರು ಹೋಗ್ತಾರ? 1000 ವರ್ಷ 2000 ವರ್ಷ ಧ್ಯಾನ ಮಾಡಿ ಜ್ಞಾನನ ಹೊಂದಿ ತಪೋಲೋಕಕ್ಕೆ ಹೋಗ್ತಾರೆ. ಅವರು ಸತ್ಯಲೋಕಕ್ಕೆ ಹೋಗಲ್ಲ. ಕಾರಣ ಏನು? ಯಾರಿಗೆ ಧ್ಯಾನ ಹೇಳ್ಕೊಟ್ಟಿಲ್ಲ, ಹೌದಲ್ವ? ಅದಕ್ಕೆ ಸರ್ ಹೇಳ್ತಾರೆ, 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. 10,000 ತಾಸು ಧ್ಯಾನ ಮಾಡುವುದು ಒಂದೇ, ಪಿರಮಿಡ್ ನಿರ್ಮಾಣ ಮಾಡುವುದು. ಇದು ಸರ್ ರೇಷು ಹೇಳ್ತಾ ಇದ್ರು. ಅದಕ್ಕೆ ನಾವೆಲ್ಲರೂ ಯಾಕೆ ಜನ್ಮ ತಗೊಂಡಿದ್ದೀವಿ? ಈ ಭೂಲೋಕ ಒಂದು ಪಾಠಶಾಲೆ, ಸ್ಕೂಲ್. ಮ್ಯಾಲೆ ಲೋಕಗಳು, ಭುವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ, ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್. ಈ ಭೂಲೋಕ ಸ್ಕೂಲ್ ಟೀಚರ್ಸೇ ಪಿರಮಿಡ್ ಮಾಸ್ಟರ್ಸ್. ನಮಗೆ ಟ್ರೈನಿಂಗ್ ಇಲ್ಲ, ಸಿಲೆಬಸ್ ಇಲ್ಲ, ಹೌದಲ್ವಾ? ಸರ್ ನಾನು ಇವತ್ತು ನಿನ್ನೆ ಧ್ಯಾನ ಮಾಡಿದ್ನಂತೆ ಮೈಕ್ ಕೊಟ್ಟು, ಮೇಡಮ್ ನಿಮ್ಮ ಅನುಭವ ಹೇಳ್ರಿ ಮೇಡಮ್, ನಿಮ್ಮ ಮೆಸೇಜ್ ಕೊಡ್ರಿ ಅಂತ ಹೇಳ್ತೀವಿ. ಯಾಕೆ? ಎಷ್ಟು ಜನ್ಮ ತಗೊಂಡಿದ್ದೀವಿ ನಾವು, ಎಷ್ಟು ಜ್ಞಾನ ಹೊಂದಿದ್ದೀವಿ ನಾವು, ಜ್ಞಾನನ ತುಂಬಿಕೊಂಡಿದ್ದೀವಿ, ಆದರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೇನಾಗಿದೆ? ಮತ್ತೆ ಜನ್ಮ ತಗೊಂಡು ಮತ್ತೆ ಈ ಜನ್ಮ ಕೊನೆ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಯಾರಿಗೆ ಧ್ಯಾನ ಹೇಳ್ಕೊಡ್ಬೇಕು? ಕಿವಿ ಇರೋರಿಗೆ. ಯಾರಿಗೆ ಕಿವಿ ಇದ್ದರೆ ಧ್ಯಾನ ಹೇಳ್ಕೊಡ್ರಿ, ಇಲ್ಲಾಂದರೆ ಬಿಟ್ಟು ಬಿಡ್ರಿ. ನಾನು ಕಿವಿ ಇರೋರಿಗೆ ಧ್ಯಾನ ಹೇಳ್ಕೊಡ್ತೀನಿ. ಯಾರಿಗೆ ಧ್ಯಾನ ಮಾಡಿಸ್ಬೇಕು? ಮೂಗಿರೋರಿಗೆ. ಕಿವಿ ಇರೋದು ಕೇಳಿಸ್ಕೊಳ್ಳೋಕ್ಕೆ, ಮೂಗಿರೋದು ಧ್ಯಾನ ಮಾಡೋಕ್ಕೆ. ಯಾರು ಧ್ಯಾನ ಹೇಳಬೇಕು? ಬಾಯಿ ಇರೋರು. ಬಾಯಿ ಹಾಕಿದೆ ಧ್ಯಾನ ಪ್ರಚಾರ ಮಾಡಲಿಕ್ಕೆ, ಹೌದಲ್ವಾ? ಜ್ಞಾನೇಂದ್ರಿಯಗಳು ಇದು ಜ್ಞಾನ ಕೇಳಿಸ್ಕೊಳ್ಳೋಕ್ಕೆ ಕಿವಿಗಳು, ಧ್ಯಾನ ಮಾಡೋಕ್ಕೆ ಮೂಗು, ಧ್ಯಾನ ಬೋಧನೆ ಮಾಡೋಕ್ಕೆ ಬಾಯಿ. ಯಾರು ಧ್ಯಾನ ಪ್ರಚಾರ ಮಾಡಬೇಕು? ಈ ದೇಹ ರಥ. ಇದೇನು? ನಾನು RR ನಗರ್ನಿಂದ ಈ ರಥದಲ್ಲಿ ಬಂದಿದ್ದೀನಿ. ಈ ರಥ ಇಲ್ಲಂದರೆ ನಾನು ಕಾಣಿಸ್ತೀನಿ, ನಾನು ಇಲ್ಲಿ ಬರೋಕ್ಕಾಗತ್ತೆ? ಈ ರಥ ಯಾಕೆ ನಾವು ತಗೊಂಡಿದ್ದು? ಈ ಆತ್ಮ ಓಡಾಡಿ 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 ಎಲ್ಲರಿಗೆ ಧ್ಯಾನ ಪ್ರಚಾರ ಮಾಡೋಕ್ಕೆ ಈ ರಥ, ಹೌದಲ್ವ? ಮತ್ತು ಆ ಮೇಡಮ್ ಸ್ಕೂಟಿ ಹಾಕ್ಕೊಂಡು ಎಲ್ಲಿ ನೋಡಿದ್ರೆ ಅಲ್ಲಿ ಪ್ರಚಾರ, ಯಾವ ಪ್ರೋಗ್ರಾಮ್ ನೋಡಿದ್ರೇನು ಬರ್ತಾರೆ. ವೆರಿ ಗ್ರೇಟ್ ಮಾಸ್ಟರ್, ಎಂಥ ಗ್ರೇಟ್ ಮಾಸ್ಟರ್. ಅದಕ್ಕೆ ಆ ಸತ್ಯ ಲೋಕಕ್ಕೆ ಹೋಗ್ಬಿಡ್ತಾಳೆ ಮೇಡಮ್. ಅಲ್ಲಿ ವೆಲ್ಕಮ್, ಅಲ್ಲಿ ಚಪ್ಪಾಳಿ, ಅಲ್ಲಿ ಹೂವಿನ ಮಳೆ. ಯಾರು ಹೋದ್ರೇನು ಹೀಗೆ ಹೋಗ್ಬೇಕು ನಾವು ಈ ಲೋಕ ಬಿಟ್ಟದ ಮೇಲೆ. ಇಲ್ಲಿ ಇರುವಾಗೆ ಅರಿವಿರಬೇಕು ನಮಗೆ. ಟೈಮ್ ನಾವು ವೇಸ್ಟ್ ಮಾಡಬಾರ್ದು. ಒಂದು ಕ್ಷಣ ಸಿಕ್ಕಿದ್ರೆ ಕಣ್ಣು ಮುಚ್ಕೋಬೋದು, ಒಂದು ಪೇಜಿ ಓದ್ಬೋದು, ಒಬ್ಬರಿಗೆ ಧ್ಯಾನ ಹೇಳ್ಕೊಡ್ಬೋದು. ಟೈಮು ವೇಸ್ಟ್ ಮಾಡಿ. ಟೈಮ್ ಈಸ್ ವೆರಿ ಪ್ರೆಷಿಯಸ್. ಸಮಯವೇ ಸಾಧನೆ, ಸಮಯವೇ ಸಾಧನೆ. ಉಪಯೋಗಿಸ್ಕೋಬೇಕು ಸಮಯ. ಯಾವಾಗ ಹೋಗ್ತೀವೋ ಗೊತ್ತಾ? ಭಾಗ್ಯ ಮೇಡಮ್ ಹೋಗ್ತಾರಂತ ಯಾರನ್ನು ಅಂದ್ಕೊಂಡ್ರೆ ಟೈಮ್ ಬಂತು, ಹೋಗ್ಬಿಟ್ರು. ದೇಹ ಬಿಡಕ್ಕೆ ಮುಂಚೆ ನಾವೇನು ಮಾಡಬೇಕು? ಕೊನೆ ಜನ್ಮಕ್ಕೆ ಏನು ಬೇಕೋ ಅದು ನಾವು ಮಾಡಬೇಕು. ನಾನು ಒಂದು 1000 ಸೆಂಟರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೇನೆ ಬ್ಯಾಂಗ್ಳೂರು.
ನೀನು ಲೆಕ್ಕ ಮಾಡಿ ಚೆಂದು ಬಂದಿದೆ ನಮ್ಮ ಮನೆಗೆ ಒಂದು ವಾರದ ಕೆಳಗೆ. ಸರ್ ಸಿಟಿ ಒಳಗೆ ಎಲ್ಲಿ ಎಷ್ಟು ಸೆಂಟರ್ಸ್ ಇದಾವೆ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮೋರ್ ದೆನ್ 50 ಇದಾವೆ. ಮೋರ್ ದೆನ್ 50 ಸೆಂಟರ್ ಅಂದರೆ ಏನು? ನಮ್ಮನೆ ಒಂದು ಸೆಂಟರ್, ಒಂದು ರೂಮ್ ಇರ್ಬೋದು, ಹಾಲ್ ಇರ್ಬೋದು, ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ವಾರಕ್ಕೊಂದು ಸಾರ್ತಿ ಎಲ್ಲನ್ನ ಕರೆದು 1 ತಾಸು ಧ್ಯಾನ, 1/2 ಅವರ್ ಸ್ವಾಧ್ಯಾಯ ಮಾಡ್ಬೋದು, ಅನುಭವ ಹಂಚ್ಕೋಬೋದು. ಇದು ಸಾಧ್ಯವೇ ಇಲ್ವಾ? ಎಲ್ಲರಿಗೂ ಮಾಡಿದರೆ ಏನಾಗುತ್ತೆ? ಮನೆ ಒಂದು ಪಿರಮಿಡ್ ಕೇರ್ ಸೆಂಟರ್ ಮಾಡಿದರೆ ಏನಾಗುತ್ತೆ? ಶಕ್ತಿ ಕ್ಷೇತ್ರವಾಗುತ್ತೆ. ಎಲ್ಲಿ ನಾವು ದಿನಾಲಿ ಧ್ಯಾನ ಮಾಡ್ತೀವೋ, ಎಲ್ಲರಿಗೂ ನಾವು ಅವಕ್ಕೆ ಭಾಗ್ಯ ಕೊಡ್ತೀವೋ, ಆ ಮನೆ ಏನಾಗುತ್ತೆ? ಪವರ್ ಗ್ರಿಡ್, ಶಕ್ತಿ ಕ್ಷೇತ್ರವಾಗುತ್ತೆ. ಶ್ವೇತಾ ಮೇಡಮ್ ಅಂತ ಮಾಗಡಿ ಮೇಡಮ್ ಇದ್ದಾರೆ, ಅವರು ಪರ್ಫೆಕ್ಟ್ ಥರ್ಡ್ ಐ ಮಾಸ್ಟರ್. ನಾನು ಯಾವುದೋ ಊರಿಗೆ ಹೋಗ್ತಾ ಇದ್ದೀನಿ, ಫೋನ್ ಮಾಡಿದೆ, ಸರ್ ನಾನು ಮನೆ ಸೆಂಟರ್ ಮಾಡಿದೆ, ರಾತ್ರಿ 9 to 10 ಗಂಟೆ, ಚಿಕ್ಕವರು ಮಾಗಡಿ, 8 ಗಂಟೆಗೆ ಎಲ್ಲ ಶಾಪ್ಸ್ ಎಲ್ಲ ಲಾಕ್ ಮಾಡ್ತಾರೆ, ಎಲ್ಲರಿಗೂ ಅನುಕೂಲ. ರಾತ್ರಿ ಹೆಂಗಸರಿಗೆ ಗಂಡಸರಿಗೆ 9 to 10. ಫಸ್ಟ್ ಡೇ 35 ಜನ ಬಂದರು ಸರ್. ಬರ್ತಾ 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 ಕಡಿಮೆ ಆಗಿ ಒಬ್ಬರು ಮೇಡಮ್ ದಿನಾಲಿ ಬರ್ತಾ ಇದ್ದಾರೆ. ಆ ಮೇಡಮ್ಗಾಗಿ ನಾವೆಲ್ಲರೂ ಕೂತ್ಕೊಂಡು ಧ್ಯಾನ ಮಾಡಿ. ಓಕೆ ಮೇಡಮ್, ಆ ಸಮಯಕ್ಕೆ ರಾತ್ರಿ 9 to 10 ಎಷ್ಟು ಜನ ಆಸ್ಟ್ರಲ್ ಮಾಸ್ಟರ್ಸ್ ಬರ್ತಾರೋ ಕಣ್ಣು ಮುಚ್ಕೊಂಡು ನೋಡ್ರಿ ಮೇಡಮ್, 50,000 ಜನ ಬರ್ತಾ ಇದ್ದಾರೆ ಸರ್. ನೋಡಿದ್ರೆ ಒಬ್ಬರಿಗೆ 50,000 ಜನ ಬಂದರೆ ನಮ್ಮ ಮನೆ ಹೇಗಿರುತ್ತೆ, ಎಷ್ಟು ಪವರ್ ಇರುತ್ತೆ. ಯಾಕೆ ಬರ್ತಾರೆ ಅವರೆಲ್ಲರೂ? ನಾವು ಎಲ್ಲಿ ಪ್ರಚಾರ ಮಾಡ್ತೀವೋ ಅವರು ರೆಡಿಯಾಗಿದ್ದಾರೆ. ಇಲ್ಲಿ ಹೇಗಿತ್ತು ಧ್ಯಾನ? ನಾನು ಬಂದು ಕೂತ್ಕೊಂಡು ಇವತ್ತು ಮೀಜಕ್ಕಿಲ್ಲ, ಸೈಲೆನ್ಸ್ ಮೆಡಿಟೇಷನ್ ಹೇಗಿತ್ತು? ಎಷ್ಟು ಅದ್ಭುತ. ಓಕೆ, ಎದ್ದೊಳ್ಬೇಕು ಅನ್ನಿಸ್ತಾ? ಏನು ಕಾರಣ? ಇಲ್ಲಿ ಧ್ಯಾನ ಮಾಡಿ 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 ಶಕ್ತಿ ತುಂಬಿಕೊಂಡಿದೆ. ಅದು ಏನು? ಸಾಮೂಹಿಕ ಧ್ಯಾನ, ವೆರಿ ಪವರ್ಫುಲ್. ಸಾಮೂಹಿಕ ಅಂದರೆ ಒಬ್ಬರು ಜೊತೆ ಸೇರಿದ್ರೂ ಸಾಮೂಹಿಕನೇ, 100 ಜನ ಸೇರಬೇಕಂತಲ್ಲ, ಎಷ್ಟು ಹೆಚ್ಚಿಗೆ ಜನ ಸೇರಿದರೆ ಅಷ್ಟು ಪವರ್. 2012 ಕಡ್ತಾಲ್ ಕೈಲಾಸಪುರಿ ಮೊದಲನೇ ಧ್ಯಾನ ಮಹಾಚಕ್ರ. 10 ಗಂಟೆಗೆ ಒಬ್ಬ ಮೇಡಮ್ನ ಕೇಳಿದೆ, ಮೇಡಮ್ ಇವತ್ತು ನಿಮ್ಮ ಅನುಭವ ಏನು? ಬೆಳಗ್ಗೆ 5 to 8 ಧ್ಯಾನ ಮಾಡೋವಾಗ. ಆ ಮೇಡಮ್ ಹೇಳಿದರು, ಸರ್ ಪತ್ರಿ ಸರ್ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾರೆ, ಎದುರಿಗೆ ನಾವು ಕೂತ್ಕೊಂಡಿದ್ವಿ. ಹಿಂದೆ ಪತ್ರಿ ಸರ್ ಹಿಂದೆ ಒಂದು ಮಹಾ ಸಮುದ್ರ ಸಾಗರ ಹೇಗೆ ಕಾಣಿಸ್ತದೋ ಅನಂತವಾಗಿ ಹಾಗೆ ಬೆಳಕಿನ ರೂಪದಲ್ಲಿ ಕೋಟಾನುಕೋಟಿ ಆಸ್ಟ್ರಲ್ ಪಿರಮಿಡ್ಸ್ ಕೂತ್ಕೊಂಡಿದ್ದಾರೆ ಸರ್. ಸಾವಿರಾರು ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಜೊತೆಗೆ ಮೇಲೆ ಲೋಕದ ಕೋಟಿ ಮಾಸ್ಟರ್ಸು ಕೂತ್ಕೊಂಡಿದ್ದಾರೆ ಸರ್. ಅದಕ್ಕೆ ನಮ್ಮನೆ ಏನಾಗಬೇಕು? ಶಕ್ತಿ ಕ್ಷೇತ್ರ ಆಗಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮನೆ ಸೆಂಟರ್ ಮಾಡಿ. ನೀವೆಲ್ಲಿ ಸೆಂಟರ್ ಮಾಡಿದರೆ ನಾನು ಬಂದು ಸ್ಟಾರ್ಟ್ ಮಾಡ್ತೀನಿ. ನೀವು ಫೋನ್ ಮಾಡಿದರೆ ನಾನು ಬಂದು ಸ್ಟಾರ್ಟ್ ಮಾಡ್ತೀನಿ. ಯಾಕೆ? ನನ್ನ ಟಾರ್ಗೆಟ್ ಇದೆ 1000 ಸೆಂಟರ್ಸ್. ಯಾಕೆ? ಈ ಬ್ಯಾಂಗ್ಳೂರು ಸಿಟಿ ಎಂಥ ಸಿಟಿ ಅಂದರೆ ಆಟೋ ಸಿಗೋದು ಭಾಳ ಕಷ್ಟ. ಸಿಕ್ಕಿದ್ರೇನು 150, 200 ಕೇಳ್ತಾರೆ, ಹೌದಲ್ವಾ? ಕ್ಯಾಬ್ಸು ಟೈಮ್ಗೆ ಸಿಗುತ್ತೋ ಇಲ್ಲೋ ಡೌಟ್. ನಾವು ಫ್ರೀ ಧ್ಯಾನ ಹೇಳ್ಕೊಡ್ತೀವಿ ಅಂದ್ರೂ ದೂರದಿಂದ ಬರೋವ್ರಿಗೆ ಕಷ್ಟ ಆಗುತ್ತೆ. 2 kilometers ಸರೌಂಡಿಂಗ್ ಒಂದೊಂದು ಸೆಂಟರ್ ಇದ್ದರೆ ಅವ್ರು ಬರೋಕ್ಕೆ ಅನುಕೂಲ ಆಗುತ್ತೆ. ಎವ್ರಿ 2 kilometers ಒಂದು ಸೆಂಟರ್. ಮತ್ತು ಇದೆಲ್ಲ ಯಾರು ಮಾಡಬೇಕು? ಯಾರು? ನಾವೇ ಮಾಡಬೇಕು. ಇವಾಗ 50 ಸೆಂಟರ್ ಇದ್ದಾವ, ಈ 1 ವರ್ಷದೊಳಗೆ 500 ಸೆಂಟರ್ ಆಗಬೇಕು. ಇದು ಪಾಸಿಬಲ್ಲ ಇಲ್ವಾ? ನಾವು 500 ಜನ ಪಿರಮಿಡ್ ಮಾಸ್ಟರ್ಸ್ ಇಲ್ವಾ? 500 ಮೆಂಬರ್ಸ್ ಇಲ್ವಾ? ನಿಮ್ಗೆ ಏನು ಅನುಕೂಲ ಬೇಕೋ ಅದೆಲ್ಲ ಮಾಡ್ತೀವಿ. ಬೇಕಂದರೆ ಪಿರಮಿಡ್ಸು ನಾವು ಅರೇಂಜ್ ಮಾಡ್ತೀವಿ, ಅದು ನಮ್ಮ ಡ್ಯೂಟಿ, ನಾವು ಮಾಡ್ತೀವಿ. ಅದೆಲ್ಲ ನೀವು ಸ್ಟಾರ್ಟ್ ಮಾಡಿರಿ. ಒಂದೊಂದು ಸೆಂಟರ್ ಒಂದು ಮಾಡೆಲ್ ಮಾಡ್ತಾಯಿದ್ದಾನೆ. ಅಂದರೆ 18 ಪ್ರಿನ್ಸಿಪಲ್ಸು, ಧ್ಯಾನದ ಬಗ್ಗೆ, ಸಸ್ಯಾಹಾರದ ಬಗ್ಗೆ ಎಲ್ಲ ಫ್ಲೆಕ್ಸಿಸ್ ಹಾಕಿ ಒಂದು ಅದ್ಭುತವಾಗಿ ಮಾಡೋಣ. ಮನೆ ಏನಾಗುತ್ತೆ?
ಪವರ್ ಗ್ರಿಡ್ ಆಗುತ್ತೆ. ಚೆನ್ನೈಗೆ ಹೋದೆ ನಾವು. ಸೇತ್ ವರ್ಕ್ಶಾಪ್ ಇತ್ತು ಚೆನ್ನೈ. ಅಲ್ಲಿ ರಾಘವೇಂದ್ರ ರಾವ್ ಅಂತ ನಾಯುಡುಪೇಟೆ ಮಾಸ್ಟರ್ನ ನಾನು ಕೂಡಿಸ್ದೆ. ನಾನು ಕೌನ್ಸಿಲಿಂಗ್ ಮಾಡ್ತಾಯಿದ್ದೆ, ಧ್ಯಾನ ಹೇಳ್ಕೊಡ್ತಾಯಿದ್ದೆ. ಅವರು ತೆಲುಗು ಮಾತಾಡ್ತಾಯಿದ್ವಿ ಇಬ್ಬರು. ಅವ್ರು ಸಡನ್ನಾಗಿ ಬಗ್ಗೋದ್ರು. ಹೋಗಿ ಕಣ್ಣು ಮುಚ್ಕೊಂಡು, ಮಾಸ್ಟರ್ ಪ್ಲೀಸ್ ಸೇವ್ ದಿಸ್ ಮದರ್ ಪ್ಲ್ಯಾನೆಟ್ ಅರ್ತ್ ಅಂದರು. ಇಂಗ್ಲೀಷ್ ಮಾತಾಡಿದರು ಸಡನ್ನಾಗಿ. ನಾನು ಕೇಳಿದೆ, ಹೂ ಆರ್ ಯು ಮಾಸ್ಟರ್? ಐ ಆಮ್ ಸೇತ್ ಅಂದರು. ಸೇತು ಅವರು ಒಳಗೆ ಪ್ರವೇಶವಾಗಿದ್ದಾರೆ. ಮಾತಾಡೋದೇನು? ಚಾನಲಿಂಗ್. ರಾಘವೇಂದ್ರ ಮಾತಾಡ್ತಾ ಇಲ್ಲ, ಯಾರು ಮಾತಾಡ್ತಾ ಇದ್ದಾರ? ಸೇತ್ ಮಾಸ್ಟರ್. ಅವು ನಾನು ಕೇಳಿದೆ, ಮಾಸ್ಟರ್ ಈ ಭೂತಾಯಿಗೆ ನಾವು ಹೇಗೆ ಆನಂದ ಕೊಡಬೇಕು ನಮ್ಗೆ ಗೊತ್ತಿಲ್ಲ, ಹೇಗೆ ರಕ್ಷಣೆ ಕೊಡಬೇಕು ಗೊತ್ತಿಲ್ಲ. ನೀವೇನನ್ನ ಹೇಳಿದರೆ ಅದು ನಾವು ಮಾಡ್ತೀವಿ ಅಂತ. ನಾನು ಎಲ್ಲ ಇಂಗ್ಲೀಷ್ ಕಾನ್ವರ್ಸೇಷನ್, ನಾನು ಕನ್ನಡ ಹೇಳ್ತಾ ಇದ್ದೀನಿ ನೋಡ್ರಿ. ಶ್ವೇತ್ ಮಾಸ್ಟರ್ ಎಂಥ ಮಾಸ್ಟರ್ ಅಂದರೆ ಪ್ರತಿ ಸಾರಿ ಹೇಳಿದರು, ಅಟ್ ಪ್ರೆಸೆಂಟ್ ಈ ಭೂಲೋಕದಲ್ಲಿ ಏನ್ಸ್ಟೀನಷ್ಟು ಗ್ರೇಟ್ ಸೈಂಟಿಸ್ಟ್ ಯಾರೂ ಇಲ್ಲ. ಅಟ್ ಪ್ರೆಸೆಂಟ್ ಮ್ಯಾಲ ಲೋಕದಲ್ಲಿ ಶ್ವೇತ್ ಮಾಸ್ಟರ್ ಅಂತ ವಿಜ್ಞಾನಿ ಯಾರೂ ಇಲ್ಲ ಅಂತ ಹೇಳಿದರು. ಅಂಥ ಮಹಾವಿಜ್ಞಾನಿ ಹಿಗ್ಗ ಬಗ್ಗಿ ರಿಕ್ವೆಸ್ಟ್ ಮಾಡ್ತಾಯಿದ್ರೆ ನಾವು ಹೇಗಿರಬೇಕು? ನಮಗೆ ಅಹಂಕಾರ ಇರಬೇಕಾ? ನೋಡಿದರೆ ಅದು ಕಲ್ತ್ಕೋಬೇಕು ಅವರದ್ದು. ಅವರು ಹೇಳಿದರು, ಎಲ್ಲ ಶಕ್ತಿ ಕ್ಷೇತ್ರಗಳು ಎಲ್ಲ ನೆಗೆಟಿವ್ ತುಂಬಿಕೊಂಡಿದೆ. ಶಿರಡಿ ಇರ್ಬೋದು, ಬದರಿ ಇರ್ಬೋದು, ಕೇದಾರ್ ಇರ್ಬೋದು, ಅಮರನಾಥ್ ಇರ್ಬೋದು, ಶ್ರೀಶೈಲ ಇರ್ಬೋದು. ನೀವು ಸಮಷ್ಟಿ ಧ್ಯಾನ ಮಾಡಿದ್ರೆ, ಅಲ್ಲಿ ಹೋಗಿ ಸಾಮೂಹಿಕ ಧ್ಯಾನ ಮಾಡಿದ್ರೆ ಆ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗುತ್ತೆ, ಎನರ್ಜಿ ಎಲ್ಲ ಜಾಗೃತಿ ಆಗುತ್ತೆ ಅಂತ. ಇದು ನೀವು 2011 ಒಳಗೆ ಇದು ಕಂಪ್ಲೀಟ್ ಮಾಡ್ತೀರಂತ ಹೇಳಿದರು ಅವರು. ನಾವು ಮಾನಸ ಸರೋವರ ಹೋಗಿ ಧ್ಯಾನ ಮಾಡಿದ್ದೀವಿ, ಈಜಿಪ್ಟ್ ಹೋಗಿ ಧ್ಯಾನ ಮಾಡಿದ್ದೀವಿ, ಅಮರನಾಥ್, ಕೇದಾರ್, ಬದಿರಿ, ಶ್ರೀಶೈಲ, ಶಿರಡಿ, ತಿರುವಣ್ಣಾಮಲೆ, ಎಲ್ಲೆಲ್ಲಿ ಶಕ್ತಿ ಕ್ಷೇತ್ರಗಳಿದ್ದಾವೋ ಅಲ್ಲೆಲ್ಲ ಋಷಿಗಳು ಧ್ಯಾನ ಮಾಡಿದ್ದಾರೆ. ಆಮೇಲೆ ನಾವು ಯಾರೂ ಮಾಡಲಿಲ್ಲ. ಒಂದು ಮನೆ ಯೂಸೇ ಮಾಡಲಿಲ್ಲ 10 ವರ್ಷ. ಆ ಮನೆ ಹೇಗಿರುತ್ತೆ ಓಪನ್ ಮಾಡಿದರೆ? ಹಾಗೆ ಎಲ್ಲಿ ಧ್ಯಾನ ಮಾಡೋ ಶಕ್ತಿ ಕ್ಷೇತ್ರಗಳು ಧ್ಯಾನ ಮಾಡಲಿಲ್ಲ ಅಂದರೆ ಹಾಗೇ ಇರುತ್ತೆ, ಆ ಶಕ್ತಿ ಜಾಗೃತಿ ಆಗಲ್ಲ. 2011 ಸಿಂಹಾಚಲ ವಿಶಾಖಪಟ್ಟಣಂ ಹತ್ರ ಕೊನೆ ಚಕ್ರ ಮುಗೀತು. 2012ನಿಂದ ಕರ್ತಾ ಅವ್ರು ಏನು ಹೇಳಿದ್ದು ಪರ್ಫೆಕ್ಟ್ ಆಗಿದೆ. ಆಮೇಲೆ ಇನ್ನೇನು ಹೇಳಿದ್ರು, ಆಸ್ಟ್ರಲ್ ಪಿರಮಿಡ್ಸನ್ನ ನೀವು ಉಪಯೋಗಿಸ್ಕೊಳ್ರಿ. ಆಸ್ಟ್ರಲ್ ಪಿರಮಿಡ್ ಅಂದರೆ ಇವಾಗ ಧ್ಯಾನ ಮಾಡ್ತಾಯಿದ್ದೀವಿ, ಈ ಕಣ್ಣಿಗೆ ಭಗವಂತ ಕಾಣಿಸಲ್ಲ, ಋಷಿಗಳು ಕಾಣಿಸಲ್ಲ, ಈ ತಡೆದಿಂದ ಅವ್ರನ್ನೇನಂತೀವಿ ನಾವು? ಆಸ್ಟ್ರಲ್ ಮಾಸ್ಟರ್ಸ್, ಸೂಕ್ಷ್ಮ ಶರೀರಧಾರಿಗಳು ಅವರು. ಈ ಕಣ್ಣಿನಿಂದ ಅವನ್ನ ನೋಡೋಕ್ಕಾಗಲ್ಲ. ಹಾಗೆ ಪಿರಮಿಡ್ಸು ಇದ್ದಾವೆ, ಮಾಸ್ಟರ್ಸ್ ಆಗಿದ್ದಾರೋ ನಾವು ಆಹ್ವಾನ ಮಾಡಿದರೆ ಪಿರಮಿಡ್ ಬಂದುಬಿಡುತ್ತೆ. ನಮಗೆ ಭಯ ಇದೆ, ನೆಗೆಟಿವ್ ಇದೆ, ಇದು ಬಿಡುಗಡೆ ಮಾಡು. ಪಿರಮಿಡ್ ನನ್ನ ಆತ್ಮದ ಮೇಲೆ ಸೃಷ್ಟಿಯಾಗಬೇಕಂದ್ರೆ ಪಿರಮಿಡ್ ಬಂದುಬಿಡುತ್ತೆ. ಏನು ಪರ್ಪಸ್ಗೆ ನಮಗೆ ಪಿರಮಿಡ್ ಬೇಕೋ ಆ ಪಿರಮಿಡ್ನ ಇನ್ವೈಟ್ ಮಾಡಿದರೆ ಆ ಪಿರಮಿಡ್ ಮೇಲೆ ಬಂದುಬಿಡುತ್ತೆ ಹೇಳಿದರು. ಆಮೇಲೆ ಏನು ಹೇಳಿದ್ರು ಅಂದರೆ ಅವರು, ಯು ಹ್ಯಾವ್ ಟು ಬಿಕಮ್ ಹ್ಯೂಮನ್ ಪವರ್ ಗ್ರಿಡ್ಸ್. ನೀವು ಮಾನವ ಶಕ್ತಿ ಕ್ಷೇತ್ರಗಳು ಆಗಬೇಕು ಅಂತ. ನಾನು ಕೇಳಿದ್ದು ಹೇಗೆ ಆಗುತ್ತೆ ಮಾಸ್ಟರ್ ಅಂದರೆ, ಧ್ಯಾನ ಸಾಧನೆ ಮಾಡಿ 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 ಶಕ್ತಿ, ಜ್ಞಾನ, ಅರಿವು ತುಂಬಿಕೊಂಡಿದ್ದರೆ ನೀನು ಮಾನವ ಶಕ್ತಿ ಕ್ಷೇತ್ರನಾಗ್ತೀಯ. ಶಕ್ತಿ, ಜ್ಞಾನ, ಅರಿವು ಎಷ್ಟಿರಬೇಕು? ಶಕ್ತಿ, ನಮ್ಮ ಶಕ್ತಿ ಎಷ್ಟಿರಬೇಕು ಹೇಳ್ರಿ? ಓವರ್ ಟ್ಯಾಂಕ್ ಇದೆ ಮನೆ ಮೇಲೆ, ಅದು ತುಂಬಿದ ಅಂದರೆ ಯಾಕೆ ಗೊತ್ತಾಗುತ್ತೆ? ಓವರ್ಫ್ಲೋ ಆಗಬೇಕು. ನಮಗೆ ಒಂದು ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ಯಾವ ಗಂಗೆ? ಪಾತಾಳ ಗಂಗೆ. ಈ ಟ್ಯಾಂಕ್ಗೆ ಆಕಾಶ ಗಂಗೆ. ಎಷ್ಟು ತುಂಬಬೇಕು? ಓವರ್ಫ್ಲೋ ಆಗಬೇಕು. ಓವರ್ಫ್ಲೋ. ಒಂದು ಸಾರಿ ಪತಿ ಸರ್ ಜೊತೆಗೆ ನಾನು ಹೋಗ್ತಾಯಿದ್ದೆ,
ಪುಟ್ಟಪರ್ತಿ ಬಾಬಾ ಬಗ್ಗೆ ಕೇಳಿದೆ. ಸರ್, ಪುಟ್ಟಪರ್ತಿ ಬಾಬಾ ಬಗ್ಗೆ ನೀವೇನನ್ನ ಹೇಳ್ತೀರ? ನಮ್ಮ ಶಕ್ತಿ ವಿಭೂತಿ ಸೃಷ್ಟಿ ಮಾಡೋಕ್ಕೆ, ಒಂದು ಲಿಂಗ ತೆಗಿಯೋಕ್ಕೆ, ಇದೆಲ್ಲ ತೋರಿಸ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬಾರ್ದು. ನಮ್ಮ ಶಕ್ತಿ ನಮ್ಮ ಎದುರಿಗಿರೋ ಅವರ ಶಕ್ತಿನ ಜಾಗೃತಿ ಮಾಡೋಕ್ಕೆ ಉಪಯೋಗಿಸಬೇಕು, ಅವೇಕನ್ ಮಾಡೋಕ್ಕೆ. ಆದರೆ ನಮ್ಮ ಶಕ್ತಿ ಇಷ್ಟು ಇರಬೇಕು, ಆವಾಗ ಓವರ್ಫ್ಲೋಯಿಂಗ್ ಎನರ್ಜಿ ಇರಬೇಕು. ಎಷ್ಟು? ಓವರ್ಫ್ಲೋಯಿಂಗ್ ಎನರ್ಜಿ. ಅಷ್ಟು ಶಕ್ತಿ ತುಂಬಿಕೊಂಡಿರಬೇಕು. ಯಾವಾಗ ಶಕ್ತಿ ಹೆಚ್ಚಿಗೆ ತುಂಬಿಕೊಂತೀವೋ, ಶಕ್ತಿ ಅಂದರೆ ಯಾರು? ಪಾರ್ವತಿ ಮಾತ. ಶಕ್ತಿ ಅಂದರೆ ಯಾರು? ಪಾರ್ವತಿ ಮಾತ. ಈ ಪಾರ್ವತಿ ಮಾತೆ ಯಾರ ಹತ್ರ ಇರ್ತಾಳೆ? ಶಿವನ ಹತ್ರ. ಶಿವ ಏನು ಮಾಡ್ತಾನ? ನಾವೇನಾಗಬೇಕು? ಶಿವ ಆಗಬೇಕು. ಯಾವಾಗ? 5 ನಿಮಿಷ ಸಿಕ್ಕಿದ್ರೆ, 10 ನಿಮಿಷ ಸಿಕ್ಕಿದ್ರೆ ಏನು ಮಾಡಬೇಕು? ಕಣ್ಣು ಮುಚ್ಚಿಕೋಬೇಕು. ಯಾವಾಗ ಕಣ್ಣು ಮುಚ್ಕೊಳ್ಳುತ್ತೋ ಬಾಯಿ ಮುಚ್ಕೊಳ್ಳುತ್ತೆ. ಶಾಲೆಯಲ್ಲಿ ಸೈಲೆನ್ಸ್ ಅಂದರೆ ಯಾರು? ಸೈಲೆನ್ಸ್ ಇರೋಲ್ಲ. ಕಣ್ಣು ಮುಚ್ಕೊಳ್ಳೋ ಬಾಯಿ ಮುಚ್ಕೊಳ್ಳುತ್ತೆ. ಹೌದಲ್ವ? ಈ ಕಣ್ಣು ಮುಚ್ಕೊಂಡ್ರೆ ಬಾಯಿ ಏನಾಗುತ್ತೆ? ಇದರಿಂದ ಲಾಭ? ಈ ಕಣ್ಣು ಬಾಯಿ ಮುಚ್ಚಿಕೊಂಡ್ರೆ ಏನು ಲಾಭ ಹೇಳ್ರಿ? 100% ಶಕ್ತಿನ ಉಳಿಸ್ಕೊತೀವಿ. ಕಣ್ಣಿಂದ 80%, ಬಾಯಿಂದ 20%. ನಷ್ಟನ ಕಷ್ಟನ ಹೇಳ್ರಿ? ಈ ಕಣ್ಣಿಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ. ಮೂಗಿಗಿದೆಯಾ? ಕಿವಿಗಿದೆಯಾ? ಯಾಕಿಲ್ಲ? ಮೂಗಿಗೆ ಬಾಗಿಲಿದ್ರೆ ಮುಚ್ಚಿಬಿಟ್ರೆ ಏನಾಗುತ್ತೆ? ಪ್ರಾಣ ಹೋಗುತ್ತೆ. ಕಣ್ಣಿಗೆ ಹೇಗಿದೆ ಬಾಗಿಲಿ, ಬಾಯಿಗೆ ಹೇಗಿದೆ ಬಾಗಿಲಿ? ಯಾವಾಗ ಮುಚ್ಕೋಬೇಕು ಕಣ್ಣು ಬಾಯಿ ಗೊತ್ತಾಗಬೇಕು. ಟೈಮ್ ಸಿಕ್ಕಿದೆ, 10 ನಿಮಿಷ 5 ನಿಮಿಷ ಏನು ಮಾಡಬೇಕು? ಕಣ್ಣು ಮುಚ್ಕೊಂಡು. ಏನು ಲಾಭ? ವಿ ಆರ್ ಸೇವಿಂಗ್ ದ ವ್ಯಾಲ್ಯುಬಲ್ ಎನರ್ಜಿ, 100% ಎನರ್ಜಿ. ಗಮನ ಮಾಡಿರಿ ನೀವು. ಗೊತ್ತಿಲ್ಲ ನಮಗೆ. ವಿ ಆರ್ ನಾಟ್ ಅಬ್ಸರ್ವಿಂಗ್ ಇನ್ ಡಿಫರೆಂಟ್ ವೇ. ಡಿಫರೆಂಟ್ ಅಬ್ಸರ್ವ್ ಮಾಡಿ ನಾವೊಂದು ಕ್ವಶನ್ ಹಾಕಿದರೆ ಇದು ವಿಜ್ಞಾನ. ನಾವು ಎಕ್ಸ್ಪೆರಿಮೆಂಟ್, ನಾವು ಏನು ಜ್ಞಾನ ಹೊಂದಿತೀವೋ ಆ ಜ್ಞಾನವನ್ನು ಏನು ಮಾಡಬೇಕು? ಎಕ್ಸ್ಪೆರಿಮೆಂಟ್ ಮಾಡಬೇಕು, ಕ್ವಶನ್ ಆಗಬೇಕು. ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು ವಿಜ್ಞಾನ, ವಿಶೇಷವಾದ ಜ್ಞಾನ. ಈ ಕಣ್ಣು ಇಂದ 80% ಎನರ್ಜಿ, ವಿ ಆರ್ ವೇಸ್ಟಿಂಗ್ ವ್ಯಾಲ್ಯೂಬಲ್ ಎನರ್ಜಿ. ನಾನು ಈಸ್ಟ್ ಗೋದಾವರಿ ಮಂಟಪೇಟೆ ಅಂದು ಒಂದು ಊರಿಗೆ ಹೋದೆ. ಅಲ್ಲಿ ಜ್ಯೋತಿ ಮೇಡಮ್ ಅಂತ ಒಬ್ಬರು ಮೇಡಮ್ ಇದ್ದರು. ಅವರು ಇವಾಗ ಅಮೆರಿಕಾದಲ್ಲಿದ್ದಾರೆ. ಆ ಮೇಡಮು ಕುರುಡರು ಇರ್ತಾರೆ, ಕುರುಡು ಮಕ್ಕಳು, ಬ್ಲೈಂಡ್ ಚಿಲ್ಡ್ರನ್, ಆ ಶಾಲೆಗೆ ಹೋಗಿ ಧ್ಯಾನ ಹೇಳ್ಕೊಡ್ತಾಯಿದ್ರು. ನಾನು ಕರ್ಕೊಂಡು ಹೋದ್ರು ಒಂದು ದಿನ. ನಾನು ಆ ಊರಿಗೆ ಹೋದಾಗ ESP ಅಂದರೆ ಗೊತ್ತಾ ಯಾರಿಗನ್ನ? ESP ಯಾರಿಗೆ ಗೊತ್ತಾ ಹೇಳ್ರಿ? ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂದರೆ ಗೊತ್ತಾ? ಯುಟಿಲೈಸಿಂಗ್ ದ ಇನ್ನರ್ ಹಿಡನ್ ಡಿವೈನ್ ಪವರ್. ಅಂತರ್ಗತ ಅತೀಂದ್ರಿಯ ಶಕ್ತಿಗಳನ್ನ ಉಪಯೋಗಿಸ್ಕೊಳ್ಳೋದು. ಇದು ನಾರ್ಮಲಿ ಯಾರಿಗಿರುತ್ತೆ? ಕುರುಡರಿಗಿರುತ್ತೆ, ಬ್ಲೈಂಡ್ ಪೀಪಲ್ಗಿರುತ್ತೆ. ಆ ಶಾಲೆಗೆ ಹೋದೆ ನಾನು. ಅಲ್ಲಿ ನಾನು ಆ ಮೇಡಮ್ ಹೀಗೆ ಕಾಲಿಟ್ಟಿದ್ವಿ, ಶಬ್ದನೂ ಆಗಲ್ಲ. ಜ್ಯೋತಕ್ಕ ಅಂದರು. ಕಾಣಿಸ್ತದೆ ಅವ್ರಿಗೆ? ಹೇಗೆ ಗೊತ್ತಾಯ್ತು ಅವ್ರಿಗೆ ಹೇಳ್ರಿ? 6th ಸೆನ್ಸ್ನಿಂದ ಗೊತ್ತಾಗಿದೆ ಜ್ಯೋತಿ ಮೇಡಮ್ ಬಂದಿದ್ದಾಳ ಅಂತ. ಐಸ್ ಕ್ಯಾಂಡಿ ಕೊಡ್ತಿದ್ರೆ 1 ಡ್ರಾಪ್ ಕೆಳಗೆ ಬಿದ್ದಿಲ್ಲ, ಆಗ ತಿಂದರು. ನಮಗಾಗಲ್ಲ. ಕ್ರಿಕೆಟ್ ಆಡ್ತಾರೆ ಅವರು, ಇವನು ಹೊಡಿತಾನ, ಶಬ್ದ ನೋಡಿ 6 ಹೊಡಿತಾನೆ ಅವನು. ಎಷ್ಟು ದೂರ ಶಬ್ದ ಆಗಲಿ ಅವನಿಗೆ ಕೇಳಿಸ್ತದೆ. ಒಂದು ಸಾರಿ ಟಚ್ ಮಾಡಿದ್ರೆ ಇನ್ನು ಸಾರಿ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ಥ್ರೂ ಟಚ್, ಥ್ರೂ 6th ಸೆನ್ಸ್, ಥ್ರೂ ಸ್ಮೆಲ್ ನಾವು ಯಾರೋ ಗೊತ್ತಾಗುತ್ತೆ ಅವ್ರಿಗೆ. ಇಂಥ ಅದ್ಭುತ ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು, ನಮ್ಗೆ ಯಾಕಿಲ್ಲ ಅಂತ ನನಗೊಂದು ಕ್ವಶನ್ ಬಂತು. ಇದೇ ಕ್ವಶನಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟಿಂಗ್. ಹೇಳ್ರಿ ಏನು ಕಾರಣ? ಅವ್ರ ಕಣ್ಣು ಕಾಣಿಸಲ್ಲ, ಹೌದಾ ಅಲ್ವಾ? ಒಂದು ಕಡೆ ಕೂತ್ಕೊತಾರೆ, ಅವರು ಓಡಾಡೋಕ್ಕಾಗಲ್ಲ. ಸೊ ಈ ದೇಹದ ಕೆಲಸ ನಿಂತೋಗಿದೆ. ಸೊ ದೇ ಆರ್ ಸೇವಿಂಗ್ ದ 100% ಎನರ್ಜಿ. ಉಳಿಸ್ಕೊತಾ ಇದ್ದಾರ ವ್ಯಾಲ್ಯೂಬಲ್ ಎನರ್ಜಿ. ನಾವು ಉಳಿಸಿಕೊಂಡಿದ್ದು ಎನರ್ಜಿ ಇರ್ಬೋದು,
ಹೊಂದಿದ ಎನರ್ಜಿ ಇರ್ಬೋದು, ಯಾವ ಆರ್ಗನ್ ಯೂಸ್ ಮಾಡ್ತೀವೋ ಆರ್ಗನ್ಗೆ ಸಪ್ಲೈ ಆಗುತ್ತೆ. ಇಟ್ ಈಸ್ ದ ರೂಲ್ ಇದು. ಕಿವಿಯಿಂದ ಕೇಳಿಸ್ಕೋಬೇಕಂದ್ರೆ ಎನರ್ಜಿಯಲ್ಲಿ ಇಲ್ಲಿ ಬಂದುಬಿಡುತ್ತೆ. ಟಚ್ ಅಂದರೆ ಇಲ್ಲಿ, ಸ್ಮೆಲ್ ಅಂದರೆ ಇಲ್ಲಿ, ಹೌದಲ್ವ? 6 ಸೆನ್ಸ್ ಅಂದರೆ ಇಲ್ಲಿ. ಇಟ್ ಈಸ್ ಎ ಫಾರ್ಮುಲಾ. ಅದಕ್ಕೆ ಪತಿಸಾರ್ ಹೇಳ್ತಾಯಿದ್ರು, ಯಾವುದೇ ಕೆಲಸ ಮಾಡಲಿ ಸ್ಟಾರ್ಟ್ ವಿತ್ ಮೆಡಿಟೇಷನ್. ಅದು ಅಡುಗೆ ಇರ್ಬೋದು, ವ್ಯವಸಾಯ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಎಕ್ಸಾಮ್ ಇರ್ಬೋದು, ಓದಿರ್ಬೋದು, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ಯಾಕೆ ಹೇಳ್ರಿ? ವೈ? ಇವಾಗ ಕ್ರಿಕೆಟ್ ಆಡಬೇಕು, ಅವನು ಬ್ಯಾಟಿಂಗ್ ಮಾಡಬೇಕು, 1 ತಾಸು ಧ್ಯಾನ ಮಾಡಿದನು. ಆ ಶಕ್ತಿಯಲ್ಲಿ ಬರುತ್ತೆ, ಕೈ ಬರುತ್ತೆ. ಧ್ಯಾನ ಮಾಡಿದ ಮೇಲೆ ಕಾನ್ಸಂಟ್ರೇಷನ್ ಪರ್ಫೆಕ್ಟ್ ಇರುತ್ತೆ. ಸಕ್ಸಸ್ಗೆ ಏನು ಬೇಕು? ಕಾನ್ಸಂಟ್ರೇಷನ್ ಆ್ಯಂಡ್ ಎನರ್ಜಿ, ಶಕ್ತಿ, ಏಕಾಗ್ರತೆ, ಹೌದಲ್ವಾ? ಕೈಯಲ್ಲಿ ಫುಲ್ ಎನರ್ಜಿ, ಪರ್ಫೆಕ್ಟ್ ಕಾನ್ಸಂಟ್ರೇಷನ್, ಪರ್ಫೆಕ್ಟ್ ಆ್ಯಂಡ್ ಪವರ್ಫುಲ್ ಸಿಕ್ಸರ್ ಹೋಗುತ್ತೆ, ಹೌದಲ್ವಾ? ದಿಸ್ ಇಸ್ ದ ಫಾರ್ಮುಲಾ. ಕೇಳಿಸ್ಕೊಂಡು ನೀವೇನು ಮಾಡಬೇಕು? ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಾನು ರಾಜಮಂಡ್ರಿಗೆ ಹೋದೆ, ಕ್ಲಾಸ್ ಮುಗೀತು. 12th ಸ್ಟ್ಯಾಂಡರ್ಡ್ ಓಡೋ ಒಬ್ಬ ಹುಡುಗಿ ಬಂದು ನನ್ನ ಹತ್ರ, ಸರ್ ನಾನು ಡೈಲಿ 2 hours ಕಂಪಲ್ಸರಿ ಧ್ಯಾನ ಮಾಡ್ತೀನಿ, ಒಂದು ದಿನನೂ ಬಿಡ್ದಂಗೆ. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಚೆಸ್ ಪ್ಲೇಯರ್. ವಿತಿನ್ ಶಾರ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಆಗಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, ಚೆಸ್ ಆಡೋಕ್ಕೆ ಮುಂಚೆ 2 ತಾಸು ಧ್ಯಾನ ಮಾಡಿ ಚೆಸ್ ಆಡು ಅಂದೆ. 8 ತಿಂಗಳಾದ ಮೇಲೆ ಫೋನ್ ಮಾಡಿದ್ಲು, ಸರ್ ನಾನು ಇಂಟರ್ನ್ಯಾಷನಲ್ ಚೆಸ್ ಕಾಂಪಿಟೇಷನ್ ಡೆಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅವಾಗೇನಾಗುತ್ತೆ? ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ ಎಕ್ಸ್ಪೀರಿಯನ್ಸು ಎಕ್ಸ್ಪ್ರೆಷನ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿದರೆ ಎಕ್ಸ್ಪೀರಿಯನ್ಸ್, ಅನುಭವ. ಆ ಅನುಭವ ಏನು ಮಾಡ್ತೀವಿ? ನಾವೆಲ್ಲರಿಗೂ ಹೇಳ್ತೀವಿ, ಎಕ್ಸ್ಪೆರಿಮೆಂಟ್, ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ರೆಷನ್. RRR ಫಿಲಿಮ್ ನಮ್ಮದು, RRR ಫಿಲಿಮ್ ಅಲ್ಲ. ನಮ್ಮ ಪಿರಮಿಡ್ ಸೊಸೈಟಿ ಏನು ಫಿಲಿಮು? RRR. ಎಕ್ಸ್ಪೆರಿಮೆಂಟ್, ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ರೆಷನ್. ನಾನು ಯಾವಾಗಲೂ ಎಕ್ಸ್ಪೆರಿಮೆಂಟ್ ಭಾಳ ಮಾಡ್ತಾಯಿರ್ತೀನಿ. ಯಾವನಕ್ಕೆ ಏನು ಕೇಳಿದರೆ ಅದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಸಾರ್ ಹೇಳಿದರು, ಒಂದು ಪ್ರಕೃತಿ ಜೊತೆಗೆ ಮಾತಾಡ್ಬೋದು, ಒಂದು ಬೆಟ್ಟ ಜೊತೆಗೆ ಮಾತಾಡ್ಬೋದು, ಮರ ಜೊತೆಗೆ ಮಾತಾಡ್ಬೋದು ಅಂತ. ಇದೇನಂತಾರೆ? ಟೆಲಿಪತಿ. ಇದು ಟೆಲಿಪತಿ. ಸರ್ ಒಂದು ಸಾರಿ ಪ್ರಕೃತಿ ಜೊತೆಗೆ ನೀವು ಜ್ಞಾನ ಹೊಂದಬೋದು ಅಂತ ಹೇಳಿದರು. ತುಂಬುರು ತೀರ್ಥ ಅಂತ ಪಾಪನಾಶನದಿಂದ ತಿರುಮಲ ಒಂದು 10 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ತುಂಬುರ ಮಾಡಿಸಿ ತಪಸ್ಸು ಮಾಡಿದ್ದು ಸ್ಥಳ ಇದೆ. ಒಂದು ಬೆಟ್ಟ ಇದೆ. ಆ ಬೆಟ್ಟ ಒಂದು ಹೀಗಿರುತ್ತೆ, ಎದುರಿಗೆ ಓಪನ್ ಇರುತ್ತೆ, ಅಲ್ಲಿ ನೀರು ಬೀಳ್ತಾ ಇರುತ್ತೆ. ಅಲ್ಲಿ ಅವರು ತಪಸ್ಸು ಮಾಡಿದ್ದಾರೆ. ಮಳೆಕಾಲ ಹೆಚ್ಚಿಗೆ ನೀರು ಬೀಳುತ್ತೆ, ಬಿಸಿಲು ಕಾಲ ಸ್ವಲ್ಪ ಕಡಿಮೆ ಬೀಳುತ್ತೆ. ಆದರೆ ನಾವು ಹೋಗ್ಬೇಕು, ನಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲರೂ ಹೋಗ್ತಾ. ಒಂದು 300 ಮೆಂಬರ್ಸ್ ಸಾರ್ ಜೊತೆಗೆ ಟ್ರೆಕ್ಕಿಂಗ್. ನನ್ನ ಜೊತೆಗೆ ಒಂದು 40-50 ಜನ ಇದ್ದರು. ನಡ್ಕೊಂಡು ಹೋಗ್ತಾ ಒಂದು ದೊಡ್ಡ ಮಾವಿನ ಮರ. ಅದು ಟ್ರಂಕ್ ಎಷ್ಟಿದೆ ಅಂದರೆ, ಈಗ ನಾವು ಕೈಗಳಿಟ್ರೆ 10 ಜನ ಹಿಡ್ಕೊಂಡ್ರೇನು ಅಷ್ಟು ದೊಡ್ಡ ಟ್ರಂಕ್ ಇದೆ. ಕಾಂಡ ತೆಲುಗುನು ಕಾಂಡನೇ. ಆ ಕಾಂಡ ಅಷ್ಟು ದೊಡ್ಡದಿದೆ, ವೃದ್ಧ ಮರ ಅದು. ಆ ನೆರಳಲ್ಲಿ ನಾವು ಕೂತ್ಕೊಂಡಿದ್ವಿ. ಕಾಯಿತು, ಮಾವಿನಕಾಯಿ, ಅದು ತಿಂದಿದ್ದೀವಿ. ನಾನು ಹೇಳಿದೆ, ನೀವು ಯಾವತ್ತನ್ನು ಮರನ ಹಿಡ್ಕೊಂಡು ಧ್ಯಾನ ಮಾಡಿದ್ರೆ, ಯಾವುದನ್ನು ದೊಡ್ಡ ಮರ ಹಿಡ್ಕೊಂಡು? ಇಲ್ಲ ಸರ್, ನೀವೆಲ್ಲರೂ ಮಾಡಿರಿ ಅಂದ. ಎಲ್ಲರೂ ಮರನ ಹಿಡ್ಕೊಂಡು ಧ್ಯಾನ ಮಾಡೋದು. ಎಲ್ಲರಿಗೂ ಒಂದೇ ಅನುಭವ, ಹರಿಯೋ ನೀರು ಕಾಣಿಸ್ತು. ಸರ್ ನಮ್ಮೆಲ್ಲರಿಗೂ ಒಂದೇ ಅನುಭವ, ಹರಿಯೋ ನೀರು ಕಾಣಿಸ್ತಾ ಇದೆ. ಆದರೆ ನನಗೆ ಇಷ್ಟವರೆಗೆ ಏನೂ ಕಾಣಿಸ್ಲಿಲ್ಲ. ನಾನು ಹಿಡ್ಕೊಂಡು ಧ್ಯಾನ ಮಾಡ್ತೀನಿ, ನನಗೇನು ಅನುಭವ ಬರುತ್ತೋ ಆವಾಗ ನಿಮ್ಗೆ ಹೇಳ್ತೀನಿ ಅಂತ ಆ ಮರನ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ನನ್ನ ಒಳಗಿಂದ ಒಂದು ಪ್ರಶ್ನೆ ಬಂತು. ಆ ಮರನ ಕೇಳ್ತಾ ಇದ್ದೀನಿ, ಮಾಸ್ಟರ್ ನಿಮ್ಮನ್ನು ಹಿಡ್ಕೊಂಡು ಧ್ಯಾನ ಮಾಡಿದ್ರೆ ಎಲ್ಲರಿಗೆ ಒಂದೇ ಅನುಭವ, ಹರಿಯೋ ನೀರು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಸಂದೇಶವೇನು, ನಿಮ್ಮ ಮೆಸೇಜ್ ಏನು ಅಂತ ಕೇಳಿದೆ. ಆ ಮರ ಹೇಳ್ತಾ ಇದೆ, ಎಂಥ ಭಾಗ್ಯ, ನೀವೆಲ್ಲರೂ ಬಂದು ನನ್ನ ನೆರಳಲ್ಲಿ ನೀವು ವಿಶ್ರಾಂತಿ ತಗೊಂಡ್ರು, ನನ್ನ ಕಾಯಿ ತಿಂದು ಹೊಟ್ಟೆ ತುಂಬಿಕೊಂಡ್ರು. ಎಂಥ ಮಹಾಭಾಗ್ಯ. ಈ ಮಹಾಭಾಗ್ಯ ನನಗೆ ಬೇಕಂದರೆ ನೀವೇ ಬರಬೇಕು, ನನ್ನ ನೆರಳಲ್ಲಿ ಕೂತ್ಕೋಬೇಕು, ನೀವೇ ಕಾಯಿ ತಗೊಂಡು ತಿನ್ನಬೇಕು. ಆ ನೀರಿನದು ಎಂಥ ಮಹಾಭಾಗ್ಯ. ಅದು ಹರಿತ ಕೋಟಾನೇ ಜನಕ್ಕೆ ಬಾಯಾರಿಕೆಗೆ ನೀಡಿಕೊಡುತ್ತೆ.
ವ್ಯವಸಾಯಕ್ಕೆ ನೀರು ಕೊಡುತ್ತೆ, ತಿಂಡಿಗೆ ನೀರು ಕೊಡುತ್ತೆ, ಕೋಟಾನುಕೋಟಿ ಪ್ರಜೆಗಳಿಗೆ ಕರೆಂಟು ಕೊಡುತ್ತೆ. ಏನು ಭಾಗ್ಯ ನೀರದು. ನನಗೂ ಅಂಥ ಚಲನವಿದ್ದರೆ, ಯಾರಿಗೆ ಬಿಸಿಲಿದ್ದರೆ ಅವ್ರಿಗೆ ನಾನು ಛತ್ರಿಯಾಗಿ ನೆರಳು ಕೊಡ್ತಾಯಿದ್ದೆ. ಯಾರಿಗೆ ಹಸಿವಿದ್ರೆ ಅವ್ರಿಗೆ ಹೊಟ್ಟೆ ತುಂಬ್ತಾ ಇದೆ ಅಂದರೆ ನನಗೆ ಶಾಕ್ ಆಯಿತು. ಏನಪ್ಪ, ಬುದ್ಧಿ ಇಲ್ಲದ ಮರ ನಮಗಾಗಿ ಯೋಚನೆ ಮಾಡ್ತಾಯಿದೆ. ಬುದ್ಧಿ ಇರೋ ಮಾನವ ಮರಗಳನ್ನೆಲ್ಲ ಕತ್ತರಿಸಿ ಪ್ರಾಣಿಗಳನ್ನ ಸಾಯಿಸಿ ಎಂಥ ಜೀವನ ಅದು ನಾನು ಫಸ್ಟು ಟೆಲಿಪತಿ ಎಕ್ಸ್ಪೀರಿಯನ್ಸ್ ರೀ. ಯಾರನ್ನ ಮಾಡ್ಬೋದು ಎಕ್ಸ್ಪೆರಿಮೆಂಟ್? ಮನಸ್ಸದಿಂದ ಪ್ರಶ್ನೆ, ಮನಸ್ಸಿಗೆ ಉತ್ತರ. ಸಬ್ಕಾನ್ಷಿಯಸ್, ಈ ಕಾನ್ಷಿಯಸ್ ನಿಂತೋಗಿದೆ. ಸಬ್ಕಾನ್ಷಿಯಸ್ದಿಂದ ಕ್ವಶನ್, ಸಬ್ಕಾನ್ಷಿಯಸ್ದಿಂದ ಆನ್ಸರ್. ಬೇವಿನ ಮರನ ಕೇಳಿದೆ ನಾನು, ಏನು ತಿಳ್ಕೋಬೇಕು ಮಾಸ್ಟರ್ ನಿಮ್ಮಿಂದ ಅಂದರೆ, ನಾನು ಕಹಿ, ಆದರೆ ಸೋಪ್ಸು, ಮೆಡಿಸಿನ್ಸ್, ಪೆಸ್ಟಿಸೈಡ್ಸ್, ಹೌದಾ ಅಲ್ವಾ, ಎಲ್ಲ ಇದಕ್ಕೆ ಉಪಯೋಗಿಸ್ತೀರಿ. ನೀವು ನಿಮ್ಮ ದುಃಖ ಎಂಬ ಕಹಿನ ಯಾರಿಗೂ ಕೊಡಬೇಡ್ರಿ, ನಿಮ್ಮ ಆನಂದನೇ ಎಲ್ಲರಿಗೂ ಕೊಡ್ರಿ. ಅದು ಸಂದೇಶ. ನಮ್ಮ ದುಃಖ ಯಾರಿಗೂ ನಾವು ಅನಿಸ್ಬಾರ್ದು. ಏನು ಅನಿಸ್ಬೇಕು? ಕೇವಲ ನಮ್ಮ ಆನಂದವೇ ಅನಿಸ್ಬೇಕು ಅಂತ. ಬೆದರು ಮರ ಇದೆಯಲ್ಲ, ಬೆದರು ಯಾವ ಮರ ಖಾಲಿ ಇರಲ್ಲ, ಅದೊಂದು ಖಾಲಿ ಇರುತ್ತೆ. ಅದನ್ನೇ ಕೇಳಿದೆ, ಮಾಸ್ಟರ್ ನೀವೇನು ಮೆಸೇಜ್ ಕೊಡ್ತೀರಿ ಅಂತ. ಅಂದರೆ ಯಾವುದು ಮರ ಖಾಲಿ ಇರಲ್ಲ, ನಾನು ಖಾಲಿ ಇರ್ತೀನಿ. ಯಾವುದು ಮರ ಬೇರೆ ಇರುತ್ತಲ್ಲ, ಅದು ಮೆತ್ತಿಗಿರುತ್ತೆ, ಅದು ಒಳಗೆ ಹೋಗ್ಬೇಕಂದ್ರೆ ಭಾಳ ದಿನ ಹಿಡಿಯುತ್ತೆ. ಈ ಬೆದರಿನ ಬೇರೆ ಆಗಿರುತ್ತಂತೆ, ಶಾರ್ಪ್ ನೈಫ್ ಇದ್ದ ಒಳಗೆ ಬಿಡುತ್ತೆ. ಇವತ್ತು ಇಷ್ಟು ಇರೋ ಬೆದರು ನಾಳೆ ಇಷ್ಟು ಎತ್ತರ ಆಗುತ್ತೆ. ಶಾರ್ಪ್ ಫಾಸ್ಟ್ ಗ್ರೋಯಿಂಗ್ ಮರ ಯಾವುದು? ಬೆದರು. ಬೆದರಿರೋ ನೀವು ಕಾಡಿಗೋದ್ರೆ ಬೆದರಿದ್ರೆ ಅಲ್ಲಿ ಮಲ್ಕೋಬಾರ್ದು. ಯಾಕೆ? ಅದು ರಾತ್ರಿಗೆ ಬಂದುಬಿಡುತ್ತೆ, ಸೋಲು ಬಂದಂಗೆ ಸತ್ತು ಹೋಗ್ತೀರಿ. ಆ ಕಾಡಿನ ಜ್ಞಾನ ಇರೋರು ಎಲ್ಲಿ ಯಾರು ಮಲ್ಕೊಳ್ಳಲ್ಲ ಅಲ್ಲಿ. ಅದೇ ಹೇಳಿ, ನಾನು ಖಾಲಿ ಇದ್ದೀನಿ, 24 hours ನನ್ನ ಮನಸ್ಸು ಖಾಲಿ. ನಾನು ಎಷ್ಟು ವೇಗವಾಗಿ ಒಳಗೆ ಹೋಗ್ತೀನೋ ಅಷ್ಟು ವೇಗವಾಗಿ ಉದ್ಧಾರವಾಗ್ತಾಯಿದ್ದೀನಿ. ನೀವು ಖಾಲಿ ಇಟ್ಕೊಂಡು ಎಷ್ಟು ಒಳಗೆ ಹೋಗ್ತೀರೋ, ಹೌದಲ್ವ? ಬಾಹ್ಯ ಚೈತನ್ಯ, ಅಂತರ್ ಚೈತನ್ಯ, ಪರಿಚೈತನ್ಯ, ಮಹಾಪರಿಚೈತನ್ಯ ರಮಣ ಮಾಡಿಸಿ ಹೋದ್ರಲ್ಲ, ನೀವು ಹಾಗೆ ಹೋದರೆ ನಿಮ್ಮ ಆತ್ಮ ಉದ್ಧಾರ ಅಷ್ಟು ವೇಗವಾಗತ್ತೆ. ಎಲ್ಲ ಕೇಳಿಸ್ಕೊಂಡು ನಾವೇನು ಮಾಡಬೇಕು? ಎಕ್ಸ್ಪೆರಿಮೆಂಟ್ ಮಾಡಬೇಕು. ಆವಾಗ ಅದು ವಿಜ್ಞಾನ, ವಿಶೇಷವಾದ ಜ್ಞಾನ. ಸುಮ್ಮನೆ ಕೇಳಿದರೆ, ಇದೆಲ್ಲ ನಾನು ನಮ್ಮ ಊರ ಆದೋನಲ್ಲಿರುವಾಗ ಹೀಗೆ ಕ್ಲಾಸಲ್ಲಿ ಹೇಳಿದೆ. ನೆಕ್ಸ್ಟ್ ವೀಕ್ ನೀವೆಲ್ಲರೂ ಟೆಲಿಪತಿ ಅನುಭವ ನನಗೆ ಹೇಳಬೇಕು ಅಂತ ಹೇಳಿಕೊಟ್ಟೆ. ನೆಕ್ಸ್ಟ್ ಸಂಡೇ ಬಂದರು, ಒಬ್ಬರು ಮೇಡಮ್ ಹೇಳಿದ್ರು, ಸರ್ ನಾನು ಮೀನನ್ನು ಕೇಳಿದೆ, ನಿನ್ನಿಂದ ನಾವು ಏನು ತಿಳ್ಕೋಬೇಕು? ಆ ಮೀನೇನು ಹೇಳ್ತಾ ಇದೆ, ನೀರಲ್ಲಿ ಬಿದ್ದು ಹೆಣಗಳನ್ನ ನಾವು ತಿಂದು ನೀರನ್ನು ಶುದ್ಧ ಮಾಡ್ತೀವಿ ನಾವು. ನೀವು ನಮ್ಮನ್ನು ಸಾಯಿಸಿ ತಿಂದು, ಹೆಣಗಳು ತಿಂದು ಎಷ್ಟು ಅಜ್ಞಾನ ಜೀವನ ಮಾಡ್ತೀರಿ, ಎಷ್ಟು ಹಿಂಸದ ಜೀವನ ಮಾಡ್ತೀವಿ ಅಂತ. ಅದೇ ಮೀನು ಇನ್ನೊಬ್ಬರಿಗೆ ಏನು ಹೇಳಿದೆ, ನಾವು ನೀರಲ್ಲಿದ್ದರೆ ಎಷ್ಟೋ ಆನಂದ, ನೀರು ಒಳಗೆ ಬಂದರೆ ನರಕ. ನೀವು ಧ್ಯಾನ ಮಾಡುವಾಗ ಆನಂದ. ಯಾವತ್ತೂ ಧ್ಯಾನ ಬಿಡ್ತಿರೋ ನಿಮ್ಮ ಜೀವನನೂ ನಾವು ಹೊರಗೆ ಬಂದರೆ ನೀರು ಹೊರಗೆ ಹಾಗಿರುತ್ತೋ ನಿಮ್ಮ ಜೀವನ ಹಾಗೆ ಇರುತ್ತೆ. ಒಂದು ಸೊಳ್ಳೆನ ಕೇಳಿದ್ರು ಒಬ್ಬರು ಮೇಡಮ್, ನಿನ್ನನ್ನು ಏನು ತಿಳ್ಕೊಬೇಕು? ನಾನು ಖಚಿತ ಇರ್ತೀನಿ, ನೀವು ಹೊಡೆಯೋಕ್ಕೆ ಮುಂಚೆ ನಾನು ಎದ್ದು ಹೋಗ್ತೀನಿ. ಇಷ್ಟು ಅರಿವಿರುತ್ತೆ ನನಗೆ, ನಿಮಗೆ ಇಷ್ಟು ಅರಿವಿರಬೇಕು ಅಂತ. ಇನ್ನೊಬ್ಬ ಮೇಡಮ್ಗೆ ಅದೇ ಸೊಳ್ಳೆ ಏನು ಹೇಳಿದಲ್ಲ, ನಾನು ಕಚ್ಚಿದ್ರೆ ನೀವು ಸಾಯಿಸಿಬಿಡ್ತೀರಲ್ಲ, ನೀವು ಪ್ರಾಣಿಗಳನ್ನ ಸಾಯಿಸ್ತಾ ಇದ್ರಲ್ಲ, ನಿಮಗೆ ಶಿಕ್ಷೆ ಅಲ್ವಾ, ಇದು ಪಾಪ ಅಲ್ವಾ ಅಂತ ಒಂದು ಸೊಳ್ಳೆನೂ ಹೇಳಿದ್ರಿ. ಇದೇನೋ ಎಕ್ಸ್ಪೆರಿಮೆಂಟ್. ಇದೇ ಶ್ವೇತ ಮಾಸ್ಟರ್ ಹೇಳಿದ್ದು, ಡೂ ಎಕ್ಸ್ಪೆರಿಮೆಂಟ್ಸ್. ಏನಾಗಬೇಕು ನೀವು? ಮಾನವ ಶಕ್ತಿ ಕ್ಷೇತ್ರ, ಹ್ಯೂಮನ್ ಪವರ್ ಗ್ರೇಡ್, ಸ್ಪಿರಿಚುವಲ್ ಸೋಲ್ಜರ್ಸ್ ಆಗಬೇಕು ಅಂತ ಹೇಳಿದ್ರು ಶ್ವೇತ ಮಾಸ್ಟರ್. ಅಂದರೆ ಏನು? ಧ್ಯಾನ ಪ್ರಚಾರ ಮಾಡಿ ಎಲ್ಲ ಅಜ್ಞಾನ ಸಂಹರಿಸಬೇಕು. ಸ್ಪಿರಿಚುವಲ್ ಸೋಲ್ಜರ್ಸ್, ಸ್ಪಿರಿಚುವಲ್ ಅಬ್ಸರ್ವೇಷನ್ ಮಾಡಬೇಕಂತ ಹೇಳಿದರು. ಏನು ರೀ ಸ್ಪಿರಿಚುವಲ್ ಅಬ್ಸರ್ವೇಷನ್ ಅಂದರೆ? ಧ್ಯಾನದಿಂದ ಆತ್ಮಜ್ಞಾನ, ಸ್ವಾಧ್ಯಾಯದಿಂದ ಮಹಾನುಭವರ ಜ್ಞಾನ, ಸಜ್ಜನ ಸಾಂಗತ್ಯದಿಂದ ಅನುಭವ ಜ್ಞಾನ,
ಈ ಜ್ಞಾನವನ್ನು ಏನು ಮಾಡಬೇಕು? ಅಳವಡಿಸ್ಕೋಬೇಕು. ಆ ಜ್ಞಾನವನ್ನು ಕ್ಷಣ ಕ್ಷಣ ಅಳವಡಿಸಿಕೊಂಡು ಜೀವನ ಮಾಡಿದರೆ ಸ್ಪಿರಿಚುವಲ್ ಅಬ್ಸರ್ವೇಷನ್. ಯಾರನ್ನ ಏನನ್ನ ಅಂದರೆ ಏನು ಮಾಡಬೇಕು? ಆ ಕ್ಷಣನೇ ಮರ್ತೋಗ್ಬೇಕು. ಯಾರ ಹತ್ರ ಮಾತಾಡಬಾರ್ದು. ಧ್ಯಾನಕ್ಕೆ ಮುಂಚೆ ನಾವು ಮರ್ತು ಹೋಗ್ತಾ ಇದ್ದಿಲ್ಲ, ಅದೇ ಮಾತು ಮಾತಾಡ್ತೀವಿ. ಇವಾಗ ಮರ್ತು ಹೋಗ್ತಾ ಇದ್ದೀವಿ, ಆ ಮಾತು ಮಾತಾಡೋದು. ಅಂದರೆ ನಮ್ಮ ಆತ್ಮ ಉದ್ಧಾರವಾಗಿದೆ ಅಲ್ಲ, ಏನೇನು ಕೇಳ್ತೀವೋ ಏನು ಮಾಡಬೇಕು? ಅದು ಅಳವಡಿಸ್ಕೋಬೇಕು. ಮತ್ತು ಜನನ ಮಧುರ, ಮರಣ ಮಧುರ. ಏನು ಮಾಡಬೇಕು? ನಮ್ಮ ಮನೆಯಲ್ಲಿ ಯಾರನ್ನ ಪ್ರಾಣ ಬಿಟ್ಟರೆ ಏನು ಮಾಡಬೇಕು? ನಾವು ಇವತ್ತು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಲ್ಲ, ನಾವು ಅಳ್ತಾ ಇದ್ವಿ, ವಿ ಆರ್ ವೆರಿ ಹ್ಯಾಪಿ. ಯಾಕೆ? ಆ ಮೇಡಮ್ ಸತ್ಯ ಲೋಕಕ್ಕೆ ಹೋಗಿದ್ದಾಳೆ. ರೀಚ್ಡ್ ದ ಸತ್ಯ ಲೋಕ. ಇಲ್ಲಿ ಇರಲ್ಲ ಆತ್ಮ, ಗೊತ್ತು, ಮುಗೀತು ನನ್ನ ಕತೆ. ನನ್ನ ಶರೀರ ಕೆಲಸಕ್ಕೆ ಬಂದಿಲ್ಲ, ಬೇಕಂದರೆ ಮತ್ತೆ ಬರ್ಬೋದು. ಆತ್ಮನ ಇಷ್ಟ, ಇಚ್ಛಾ ಮರಣ, ಇಚ್ಛಾ ಜನನ ಹೊಂದಿರೋ ಆತ್ಮ ಭಾಗ್ಯ ಮೇಡಮ್. ಅವ್ರ ಹೆಸರಲ್ಲೇ ಇದೆ ಭಾಗ್ಯ. ಎಲ್ಲರಿಗೂ ಭಾಗ್ಯ ಕೊಟ್ಟಿದ್ದಾರೆ ಈ ಭಾಗ್ಯ ಮೇಡಮ್. ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು ಭಾಗ್ಯ ಅಂದರೆ, ಹೌದಲ್ವಾ? ಅಂದರೆ ಎಷ್ಟು ಓಡಾಡಿದಾಳ, ಎಷ್ಟು ಕೆಲಸ ಮಾಡಿದಾಳ. ಎಲ್ಲಿ ನೋಡಿ ಭಟ್ಕಲ್ ಹೋದರೆ ಭಟ್ಕಲ್ ಬಂದಿದ್ದಾಳ, ಎಲ್ಲಿ ಹೋದರೆ ನನ್ನ ಪ್ರೋಗ್ರಾಮು ಮೇಡಮ್ ಕಂಪಲ್ಸರಿ ಇಡ್ತಾರೆ. ಅಷ್ಟು ಮಾಡಿದಾಳೆ. ಏನು ವಿತೌಟ್ ಎನಿ ಕೋಆಪ್ರೇಷನ್. ಮನೆಯಲ್ಲಿ ಯಾರು ಕೋಆಪ್ರೇಷನ್ ಇಲ್ಲ, ಆದ್ರೇನು ಮಾಡಿದಾಳೆ ಗೊತ್ತಾಯಿತು. ನಾನು ಈ ಮನೆ ನನ್ನ ಗಂಡನ ಮಕ್ಕಳನ್ನೇನು ತಗೊಂಡೋಗಲ್ಲ, ಆಸ್ತಿ ತಗೊಂಡೋಗಲ್ಲ, ಏನೂ ತಗೊಂಡೋಗಲ್ಲ. ನಾನೇನು ತಗೊಂಡೋಗ್ಬೇಕೋ ಅದು ಅವ್ರಿಗೆ ಗೊತ್ತಾಯ್ತು. ಪತಿ ಸರ್ ಹೇಳ್ತಾಯಿದ್ರು, ಮೇಲೆ ಲೋಕಕ್ಕೆ ಹೋದರೆ ಅಲ್ಲಿ ಮಾಸ್ಟರ್ಸು ಏನಪ್ಪ ನಿನ್ನ ಬ್ಯಾಂಕ್ ಅಕೌಂಟ್ನಿಂದ ಏನು ತಗೊಂಡು ಬಂದಿದ್ದೀನಿ ನೀನು, ಏನು ತಗೊಂಡೋಗ್ತೀವ? ಇಲ್ಲ, ಆಗಲ್ಲ. ಇಲ್ಲಿ ಒಂದು ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟ್ ನೋಡು ಅಂತ ಕಣ್ಣಿಂದಾಗಿ ತೋರಿಸ್ತಾರಂತ. ಅಲ್ಲಿ ಏನಿರುತ್ತೆ? ನಾವು ಎಷ್ಟು ಪ್ರಚಾರ ಮಾಡಿದ್ದೀವಿ, ಎಷ್ಟು ಫ್ರೆಂಡ್ಸನ್ನ ಹೊಂದಿದ್ದೀವಿ, ಸ್ನೇಹಿತರನ್ನ ಹೊಂದಿದ್ದೀವಿ ಎಂಬುದು ಅಕೌಂಟ್. ಮತ್ತು ಎಷ್ಟು ಅಕೌಂಟ್ ಇದೆ ಈ ಮೇಡಮ್ಗೂ? ಬೇಕಾದಷ್ಟು ಅಕೌಂಟ್ ಇದೆ. ಸೊ ಮೇಡಮ್ ಒಂದು ಸಾರಿ ಜೋರಾಗಿ ತಪ್ಪಾಗಿ ಮೊದಲೇ ನಿರ್ಣಯ ಮಾಡ್ಕೊಂಬಂದಿರ್ತಾರೆ ಕುಟುಂಬ ಕೂಡ. ಆ ಕುಟುಂಬದಲ್ಲಿ ಅವರು ಅದನ್ನು ಜಯಿಸಿ ಸಾಧನೆ ಮಾಡಿದ್ದಾರೆ ಅಂತ ಗ್ರೇಟ್ ಮಾಸ್ಟರ್ ಅವರು ಆಲ್ರೆಡಿ 3 ವರ್ಷ ಅಂದರೆ ಅವರಿಗೆಲ್ಲ ಹೆಲ್ತ್ ಚಾಲೆಂಜಸ್ ತುಂಬ ಇತ್ತು ಧ್ಯಾನಕ್ಕೆ ಬರೋಕ್ಕೆ ಮುಂಚೆ. ಆಲ್ಮೋಸ್ಟ್ ಅಂದರೆ ಎಲ್ಲರಿಗೂ ಇವಾಗ ನಮಗೆ ಎಲ್ಲರಿಗೂ ಯಾವ ಪ್ರಾಬ್ಲಮ್ಸ್ ಇದೆ, ಎಲ್ಲ ಪ್ರಾಬ್ಲಮ್ಸ್ ಅವರು ಫೇಸ್ ಮಾಡಿದ್ದಾರೆ. ಅದು ಏನಕ್ಕೆ ಫೇಸ್ ಮಾಡಿದ್ದಾರೆ ಅಂದರೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ. ಸೊ ಅದು ಆಗಿದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.